ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಮೋಸ್ಟ್ ವಾಂಟೆಡ್ ಚಾಪ್ಟರ್ ಜೊತೆ ಬಂದಿದ್ದೀನಿ. ಯಾವುದದು? ಲೈಟ್ ರಿಫ್ರಾಕ್ಷನ್, ಬೆಳಕು ಪ್ರತಿಫಲನ ವಕ್ರೀಭವನ. ನನಗೆ ನಿಮ್ಮ ಮೈಂಡ್ ವಾಯ್ಸ್ ಕೇಳಿಸ್ತು, ಏನದು ಮ್ಯಾಮ್? ಸೈನ್ ಕನ್ವೆನ್ಷನ್ ಕನ್ಫ್ಯೂಷನ್ ಆಗ್ತಿದೆ, ರೇ ಡಯಾಗ್ರಾಮ್ ಕಷ್ಟ ಆಗ್ತಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಈಸಿಯಾಗಿ ಕಲಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ಬೇಸಿಕ್ಕಿಂದ ತರೋವಾಗಿ ಈ ಚಾಪ್ಟರ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಆಲ್ರೆಡಿ ಚಾನಲ್ನಲ್ಲಿ ಒನ್ ಶಾರ್ಟ್ ವಿಡಿಯೋ ಇದೆ, ದಯವಿಟ್ಟು ಚೆಕ್ ಮಾಡಿ. ಮ್ಯಾಮ್ ಎಕ್ಸಾಮಿಗೆ ಇನ್ನೊಂದು 3-4 ದಿನ ಮಾತ್ರ ಇದೆ ಮ್ಯಾಮ್, ಏನೂ ಓದಿಲ್ಲ, ಏನೂ ಗೊತ್ತಿಲ್ಲ, ಏನೂ ಬರಲ್ಲ ಮ್ಯಾಮ್, ಬಟ್ ಸ್ಟಿಲ್ ಸ್ಕೋರ್ ಮಾಡಬೇಕು ಮ್ಯಾಮ್ ಈ ಚಾಪ್ಟರಿಂದ ಅಂತ ಹೇಳಿದ್ರೆ ಪಕ್ಕ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ ಯಾವುದೆಲ್ಲ ಕಾನ್ಸೆಪ್ಟ್ ಇದೆ ಅಂತ ನೋಡೋಣ. ಸೊ ನಮ್ಮ ಹತ್ರ ಇಷ್ಟು ಕಾನ್ಸೆಪ್ಟ್ ಇದೆ, ಪಟಾಪಟ್ ಕ್ವಿಕ್ಕಾಗಿ ಕಲಿತಾ ಹೋಗೋಣ ಬನ್ನಿ. ಎಷ್ಟೋ ಮಕ್ಕಳಿಗೆ ಕಾನ್ಕೇವ್ ಹೇಗೆ ಬರಿಬೇಕು, ಕಾನ್ವೆಕ್ಸ್ ಹೇಗೆ ಬರಿಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಕಲ್ತಿರ್ತೀರಾ. ಸೊ ಅದೇ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಹೇಗೆ ಬರೆಯೋದು ಅಂತ ನೋಡೋಣ ಬನ್ನಿ. ಸೊ ಕಾನ್ಕೇವ್ ಅಂತ ಇಲ್ಲಿ ಬರ್ಕೋತಾ ಇದ್ದೀನಿ, ಕಾನ್ವೆಕ್ಸ್ ಅಂತ ಇಲ್ಲಿ ಬರಿತಾ ಇದ್ದೀನಿ. ಸೊ ಕಾನ್ಕೇವಲ್ಲಿ ಎಷ್ಟು ಸಿ ಇದೆ ಮಕ್ಕಳ? 2 ಇದೆ, ಇಲ್ಲಿ ಒಂದು, ಇಲ್ಲಿ ಒಂದು. ಎಸ್. ಕಾನ್ವೆಕ್ಸಲ್ಲಿ ಎಷ್ಟು ಸಿ ಇದೆ? ಒಂದಿದೆ. ಸೊ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಬ್ಯಾಲೆನ್ಸ್ ಆಗಿಲ್ಲ. ನಾವಿವಾಗ ಕಾನ್ವೆಕ್ಸಿಗೆ ಇನ್ನೂ 1 ಸಿ ಆ್ಯಡ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಕಾನ್ವೆಕ್ಸ್ ಅಂತ ಹೇಳಿದ್ರೆ ಸಿನ ನಾವು ಆ್ಯಡ್ ಮಾಡಿದ್ದೀವಲ್ವ ಮಕ್ಕಳ? ಸೊ ಕಾನ್ವೆಕ್ಸ್ನ ಈ ಥರ ಬರಿಬೇಕು. ಹಾಗಿದ್ರೆ ಕಾನ್ಕೇವ್ ಏನಾಗುತ್ತೆ? ಸೊ ಇದ್ರ ಉಲ್ಟಾ ಆಗುತ್ತೆ. ಸೊ ಕಾನ್ಕೇವ್ನ ಈ ಥರ ಬರಿಬೇಕು. ಹಾಗಿದ್ರೆ ಕನ್ನಡ ಮೀಡಿಯಂ ಮಕ್ಕಳು ಕೇಳ್ತಿದ್ದೀರಾ, ಮ್ಯಾಮ್ ನಿಮ್ನ ದರ್ಪಣ ಅಥವಾ ಪೀನ ದರ್ಪಣದಲ್ಲಿ ಹೇಗೆ ಬರಿಬೇಕು ಅಂತ ಹೇಳಿ. ಸೊ ನಿಮ್ನ ದರ್ಪಣ ಅಂತ ಹೇಳಿದ್ರೆ ನಾವು ಈ ಥರ ಬರ್ಕೋತಿದ್ದೀವಲ್ವಾ? ನೀ ಹೇಗಿದೆ? ಸೊ ಈಗ ಬರ್ದಿದ್ದೀವಿ. ಸೊ ಇಲ್ಲಿ ಈ ಪೋರ್ಷನ್ ನೋಡಿ, ಈ ಥರ ಬರಿತಾ ಇದ್ದೀರಲ್ವಾ? ಸೊ ನಿಮ್ನ ದರ್ಪಣ ಅಂತ ಹೇಳಿದ್ರೆ ಈ ಥರ ಉಲ್ಟಾ ಸಿ ಬರಿಬೇಕು. ಹಾಗಿದ್ರೆ ಪೀನ ದರ್ಪಣ ಹೇಗೆ ಬರೆಯೋದು? ಸೊ ನಿಮ್ನ ದರ್ಪಣ ಈ ಥರ ಬರ್ಕೊಂಡ್ರೆ ಇದ್ರ ಉಲ್ಟಾ ಏನಾಗುತ್ತೆ? ಈ ಥರ ಬರಿಬೇಕಾಗತ್ತೆ. ಸೊ ಇವಾಗ ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ಬನ್ನಿ ಯಾವುದಾದ್ರೂ ಮಿರರ್ ತೊಗೊಂಡ್ರೆ ಏನೆಲ್ಲ ಬೇಸಿಕ್ ಕಾಂಪೋನೆಂಟ್ಸ್ ಇರುತ್ತೆ ಅಂತ ನೋಡೋಣ. ನಾನಿವಾಗ ಒಂದು ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್ ತೊಗೊಂಡಿದ್ದೇನೆ. ಸೊ ಎಷ್ಟೋ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ, ಮ್ಯಾಮ್ CFPನ ಇಲ್ಲಿ ಬರಿಬೇಕಾ, ಇಲ್ಲಿ ಬರಿಬೇಕಾ ಅಂತ. ಅಂಥವ್ರಿಗೋಸ್ಕರ ಇನ್ನೂ ಒಂದು ಟ್ರಿಕ್. ಸೊ ಇಲ್ಲಿ ಮಿರರ್ ಇದೆ ಅಲ್ವಾ? ಈ ಮಿರರನ್ನು ಒಂದು ಸರ್ಕಲ್ ಹಾಕಿ. ಸೊ ಇದ್ರ ಸೆಂಟರ್ ಯಾವುದಿದೆ ಅದನ್ನು C ಅಂತ ಬರೀರಿ. ನೆಕ್ಸ್ಟ್ ಬಂದುಬಿಟ್ಟು F ಅಂತ ಬರುತ್ತೆ, ಇದು P. ಮ್ಯಾಮ್ CFPನೂ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಹೋಗಿ. ಇವಾಗ P ಇಂದ Fಗೆ ಏನು ಡಿಸ್ಟೆನ್ಸ್ ಇರುತ್ತೆ ನೋಡಿ, ಅದನ್ನು Fಯಿಂದ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ F. ಮತ್ತು ಫೋಕಸ್ಗೂ ಫೋಕಲ್ ಲೆಂತಿಗೂ ಕನ್ಫ್ಯೂಷನ್ ಆಗಿಬಿಡಿ. ಕ್ಯಾಪಿಟಲ್ F, ಸ್ಮಾಲ್ ಲೆಟರ್ F. ಸ್ಮಾಲ್ ಲೆಟರ್ F ಬಂದುಬಿಟ್ಟು ಫೋಕಲ್ ಲೆಂತ್ ಇಂಡಿಕೇಟ್ ಮಾಡುತ್ತೆ, F ಬಂದುಬಿಟ್ಟು ಪ್ರಿನ್ಸಿಪಲ್ ಫೋಕಸನ್ನು ಇಂಡಿಕೇಟ್ ಮಾಡ್ತಿದೆ. ಸಂಗಮ ದೂರ, ಸಂಗಮ ಬಿಂದು. ಸೊ Fಯಿಂದ Pಗೆ ಸೇಮ್ ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಬಂದುಬಿಟ್ಟು Cಯಿಂದ F ಕೂಡ ಇರುತ್ತೆ. ಸೊ ಇದನ್ನು ಕೂಡ ಸ್ಮಾಲ್ ಲೆಟರ್ Fಯಿಂದನೇ ಡಿನೋಟ್ ಮಾಡ್ತಿದ್ದೀನಾ? ಓಕೆ. ಹಾಗಿದ್ರೆ ಟೋಟಲ್ ಡಿಸ್ಟೆನ್ಸ್ Cಯಿಂದ Pಗೆ ಹೇಗಿರುತ್ತೆ? ನಾವು ಅದನ್ನು R ಅಂತ ಡಿನೋಟ್ ಮಾಡ್ತಿದ್ದೀನಿ. ಇವಾಗ ತಲೆಗೆ ಬರ್ತಿದೆ. ಸೊ 1 R ಅಂತ ಹೇಳಿದ್ರೆ 2 Fಗೆ ಸಮ ಅಂತ. ಸೊ ರೇಡಿಯಸ್ ಆಫ್ ಕರ್ವೇಚರ್, ವಕ್ರತ ತ್ರಿಜ್ಯದ್ದು ಫಾರ್ಮುಲಾ ನೆನಪಾಯಿತು ಅಂತ ಅನ್ಕೋತಿದ್ದೀನಿ. R = 2F ಅಂತ. ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ನಿಮ್ಗೆ ಒಂದು ಟ್ರಿಕ್ ಕೊಟ್ಟಿದ್ದೀನಿ, R is too far ಅಂತ. ಸೊ ಇವಾಗ ನಿಮಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಈಸಿ ಆಯಿತು ಅಂತ ಅನಿಸುತ್ತೆ. ಹಾಗಿದ್ರೆ ಬನ್ನಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಸ್ಪಿರಿಕಲ್ ಮಿರರ್ ಇಸ್ 30 cm. ವಾಟ್ ಇಸ್ ಇಟ್ಸ್ ಫೋಕಲ್ ಲೆಂತ್? ನಮಗಿವಾಗ ಸಂಗಮ ದೂರನ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಈಗ ಜಸ್ಟ್ ನಾವು ಫಾರ್ಮುಲಾ ಕಲ್ತ್ವಿ, R = 2F ಅಂತ. R ಮೆನ್ಷನ್ ಮಾಡಿದ್ದಾರೆ ಎಷ್ಟು? 30 cm ಅಂತ ಬರ್ಕೊಳ್ಳೋಣ. 2 ಹೇಗಿದೆ ಹಾಗೆ ಬರಿತಾ ಇದ್ದೀನಿ. F ನಾವೇ ಕಂಡುಹಿಡಿಬೇಕು. ಸೊ F ಅಂತ ಬರ್ಕೋತಿದ್ದೀನಿ. F ಕಂಡುಹಿಡಿಯೋ ಕಾರಣ ಇದನ್ನು ಆಚೆ ತೊಗೊಂಡಿದ್ದೀನಿ. ಏನಾಗುತ್ತೆ? 30 cm/2 ಅಂತ ಆಗುತ್ತೆ. ಸೊ 2 1s 2 15s. ಸೊ F ನಮಗೆ ಎಷ್ಟು ಬಂತು ಮಕ್ಕಳ? 15 cm, ರೈಟ್? ಇವಾಗ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು, ರೈಟ್? ಇವಾಗ ನಾವು ಏನು ಕಲಿತಿದ್ದೀವಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದುಬಿಟ್ಟು ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ಮ್ಯಾಮ್, ಆಬ್ಜೆಕ್ಟ್ ಪೊಸಿಷನ್ ಎಲ್ಲಿದೆ, ಇಮೇಜ್ ಪೊಸಿಷನ್ ಎಲ್ಲಿದೆ, ಇದ್ದೇ ಮ್ಯಾಮ್ ತುಂಬ ಕನ್ಫ್ಯೂಷನ್ ಆಗೋದು ಅಂತ ಹೇಳ್ತೀರಲ್ವ? ಇದಕ್ಕೋಸ್ಕರ ನಾನು ಮಸ್ತಾಗಿರೋ ಟ್ರಿಕ್ ಕೊಡ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಏನದು ಟ್ರಿಕ್ ಅಂತ ನೋಡೋಣ ಬನ್ನಿ. ನಾನಿವಾಗ ಒಂದು ಕಾನ್ಕೇವ್ ಮಿರರ್ ಅಥವಾ ನಿಮ್ನ ದರ್ಪಣ ತೊಗೊಂಡಿದ್ದೇನೆ. ಇಲ್ಲಿ ನಾವು ಜಸ್ಟ್ ಇವಾಗ ತಾನೇ ಕಲ್ತ್ವಿ C ಮತ್ತು F ಮತ್ತು P ಅಂತ. ಅದನ್ನು ಹಾಗೆ ಬರ್ಕೊಳ್ಳೋಣ. ಸೊ ಏನದು ಟ್ರಿಕ್ ಅಂತ ಹೇಳಿದ್ರೆ ಜಸ್ಟ್ 1 2 3 ಅಂತ ಬರ್ಕೊಳ್ಳಿ ಮಕ್ಕಳ. ಓಕೆ. ಇದನ್ನೇ ಸೇಮ್ ಉಲ್ಟಾ ಬರಿತಾ ಇದ್ದೀನಿ. 1 2 3 4 5. ನೀವು ನೋಟಿಸ್ ಮಾಡಬೇಕು, C ಅಂತ ಹೇಳಿದ್ರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ 3 A 1 B 2 C 3ನೇ ಅಲ್ವಾ? ಸೊ ನೀವು 3ನ C ಹತ್ರನೇ ಬರ್ಕೊಳ್ಳಿ, C ನೇರವಾಗಿ ಬರ್ಕೋಬೇಕು. ಸೊ ಲೆಫ್ಟಲ್ಲಿ 2 ನಂಬರ್ ಇರಬೇಕು, ರೈಟಲ್ಲಿ ಕೂಡ 2 ನಂಬರ್ ಇರಬೇಕು, ಆ ಥರ ಬರ್ಕೊಳ್ಳಿ.
ಇವಾಗ ಮ್ಯಾಮ್ ಏನಿದು 1 2 3 4 5 ಅಂತ ತಲೆಯಲ್ಲಿ ಓಡ್ತಿಲ್ಲ ಅಲ್ವಾ, ಹೇಳ್ಕೊಡ್ತೀನಿ ಬನ್ನಿ. 1 ಏನು ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಇನ್ಫಿನಿಟಿ ದೂರದಲ್ಲಿ ಆಬ್ಜೆಕ್ಟ್ ಇದೆ ಅಂತ, ಅನಂತ ದೂರದಲ್ಲಿ ವಸ್ತು ಇದೆ ಅಂತ. ಹಾಗಿದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಿದೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ 1 ಇಲ್ಲಿ ಎಲ್ಲಿದೆ ಅಂತ ನೋಡಿ. ಸೊ 1 ಬಂದ್ಬಿಟ್ಟು ಎಫ್ ಜಾಗದಲ್ಲಿದೆ ಅಲ್ವಾ. ಸೊ ಹಾಗಿದ್ರೆ ನಮ್ಮ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಿದೆ, ಎಕ್ಸಾಕ್ಟ್ ಫೋಕಸಲ್ಲಿ ಫಾರ್ಮೇಷನ್ ಆಗ್ತಿದೆ. ಹಾಗಿದ್ರೆ ಈ 2 ಏನು ಇಂಡಿಕೇಟ್ ಮಾಡ್ತಿದೆ, ಸಿ ಹಿಂದೆ ಬಂದ್ಬಿಟ್ಟು ಆಬ್ಜೆಕ್ಟ್ ಇದೆ ಅಂತ ಅಲ್ವಾ. ಹಾಗಿದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇದೆ, ಎಫ್ ಮತ್ತು ಸಿ ನಡುವೆ ಫಾರ್ಮೇಷನ್ ಆಗ್ತಾ ಇದೆ. ಹಾಗಿದ್ರೆ ಆಬ್ಜೆಕ್ಟ್ ನಾನಿವಾಗ ಸಿ ಹತ್ರ ಇಟ್ಟಿದ್ದೀನಿ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಿದೆ. ಸೊ 3 ಎಲ್ಲಿದೆ ಅಂತ ನೋಡಿ, ಇಮೇಜ್ ಬಂದ್ಬಿಟ್ಟು ಎಕ್ಸಾಕ್ಟ್ ಸಿ ಹತ್ರನೇ ಫಾರ್ಮ್ ಆಗಿರುತ್ತೆ. ಓಕೆ, ನಾನಿವಾಗ ಆಬ್ಜೆಕ್ಟನ್ನ ಸಿ ಮತ್ತು ಎಫ್ ನಡುವೆ ಇಟ್ಟಿದ್ದೀನಿ. ಸೊ ಏನು ಹುಡುಕ್ಬೇಕು ನಾನಿವಾಗ, 4 ಹುಡುಕ್ಬೇಕು. 4 ಎಲ್ಲಿದೆ, ಸಿ ಹಿಂದೆ ಇದೆ. ಸೊ ಹಾಗಿದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಸಿ ಹಿಂದೆ ಫಾರ್ಮ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಆಬ್ಜೆಕ್ಟನ್ನ ಎಫ್ ಜಾಗದಲ್ಲಿ ಇಟ್ಟಿದ್ದೀನಿ. ಹಾಗಿದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಮ್ಯಾಮ್ ಇನ್ಫಿನಿಟಿ ದೂರದಲ್ಲಿ ಫಾರ್ಮ್ ಆಗುತ್ತೆ ಅಂತ ನೀವು ಹೇಳಬೇಕು. ಈ ಟ್ರಿಕ್ ನಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಇಮೇಜ್ ಮತ್ತು ಆಬ್ಜೆಕ್ಟ್ ಪೊಸಿಷನ್ದು ಐಡಿಯಾ ಸಿಕ್ಕಿದ್ರೆ ರೇ ಡಯಾಗ್ರಾಮ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಸಿಕ್ಕಾಪಡೆ ಈಸಿ ಆಗಿರುತ್ತೆ. ಇವಾಗ ನಾವು ಜಸ್ಟ್ ಕಲ್ತೀವಲ್ವಾ ಇಮೇಜ್ ಪೊಸಿಷನ್, ಆಬ್ಜೆಕ್ಟ್ ಪೊಸಿಷನ್. ಓಕೆ, ನಿಮ್ಗೆ ಏನಾದರೂ ವಸ್ತು ತುಂಬ ದೂರದಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಚಿಕ್ಕದಾಗಿ ಕಾಣಿಸುತ್ತೆ ಅಲ್ವಾ. ನಮಗೂ ಅಷ್ಟೇ ಆಬ್ಜೆಕ್ಟನ್ನ ಇನ್ಫಿನಿಟಿ ದೂರದಲ್ಲಿ, ಅನಂತ ದೂರದಲ್ಲಿ ಇಟ್ಟಾಗ ಇಮೇಜ್ ಹೇಗೆ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ನಾವು ಸಿ ಹಿಂದೆ ಇಟ್ಟಾಗ ಸ್ವಲ್ಪ ಸೈಜ್ ಏನೋ ದೊಡ್ಡದಾಗತ್ತೆ, ಅಂದರೆ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ಅರ್ಥ. ಹಾಗಿದ್ರೆ ಎಕ್ಸಾಕ್ಟ್ ಸಿ ಪೊಸಿಷನಲ್ಲಿ ಇಟ್ಟರೆ ಏನಾಗುತ್ತೆ, ಆಬ್ಜೆಕ್ಟ್ ಸೈಜ್ ಮತ್ತು ಇಮೇಜ್ ಸೈಜ್ ಏನಾಗಿರುತ್ತೆ, ಸೇಮ್ ಆಗೇ ಇರುತ್ತೆ. ಅದೇ ಸಿ ಮತ್ತು ಎಫ್ ನಡುವೆ ಇಟ್ಟರೆ ಇನ್ನೂ ಒಂದು ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ. ಎಕ್ಸಾಕ್ಟ್ ಎಫ್ ಹತ್ರ ಇಟ್ಟರೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ. ಹಾಗಿದ್ರೆ ಬನ್ನಿ ನಾವು ರೇ ಡಯಾಗ್ರಾಮ್ಸ್ನ ಕಲಿಯೋಣ. ರೇ ಡಯಾಗ್ರಾಮ್ಸ್ ಕಲಿಯೋದಕ್ಕಿಂತ ಮುಂಚೆ ಲೆನ್ಸ್ಗೂ ಮಿರರ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಇಂಡಿಕೇಟ್ ಮಾಡೋದ್ರಲ್ಲಿ. ಅದೇನು ವ್ಯತ್ಯಾಸ ಅಂತ ನೋಡೋಣ ಬನ್ನಿ. ಸೊ ನಾನು ಇವಾಗ ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸನ್ನು ಬರಿತಾ ಇದ್ದೀನಿ, ರೈಟ್. ಕಾನ್ವೆಕ್ಸ್ ಲೆನ್ಸನ್ನು ಬರೆದಿದ್ದೀನಿ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡ್ತಿದೆ, ಇದು ಓನ ಇಂಡಿಕೇಟ್ ಮಾಡ್ತಿದೆ. ಇಲ್ಲಿ F1, ಇಲ್ಲಿ 2F1 ಅಂತ ಬರ್ಕೊಡ್ತೀನಿ, ಇಲ್ಲಿ F2 ಅಂತ ಬರ್ಕೊತಿದ್ದೀನಿ. ಸೊ ನಾವು ಕಾನ್ಕೇವ್ ಮಿರರ್ ತೊಗೊಂಡಿದ್ವಿ ಅಲ್ವಾ. ಕಾನ್ಕೇವ್ ಮಿರರಲ್ಲಿ ಜಸ್ಟ್ ಏನು ನೋಟಿಸ್ ಮಾಡಿದ್ವಿ, CFP ಅಂತ ಮಾತ್ರ ಇಂಡಿಕೇಟ್ ಮಾಡಿದ್ವಿ. ಸೊ ನೀವಿವಾಗ ವ್ಯತ್ಯಾಸನ ಐಡೆಂಟಿಫೈ ಮಾಡಬೇಕು ಮಕ್ಕಳ. ಓನ ನಾವಿಲ್ಲಿ ಏನಂತ ಇಂಡಿಕೇಟ್ ಮಾಡಿದ್ದೀವಿ, P ಅಂತ ಇಂಡಿಕೇಟ್ ಮಾಡಿದ್ದೀವಿ. ಸೊ ಲೆನ್ಸ್ ಮಸೂರ ಅಂತ ಬಂದಾಗ ನಾವು O ಅಂತ ಇಂಡಿಕೇಟ್ ಮಾಡ್ತೀವಿ. ಅದೇ ದರ್ಪಣ ಮಿರರ್ ಅಂತ ಬಂದಾಗ P ಅಂತ ಇಂಡಿಕೇಟ್ ಮಾಡ್ತಿದ್ದೀವಿ. ಸೊ ಮಿರರಲ್ಲಿ F ಅಂತ ಇಂಡಿಕೇಟ್ ಮಾಡಿದ್ರೆ ಲೆನ್ಸಲ್ಲಿ ಏನು F1 F2 ಅಂತ ಬರುತ್ತೆ. ಮಿರರಲ್ಲಿ ಸಿ ಅಂತ ನೋಟಿಸ್ ಮಾಡಿದ್ರೆ ನಾವು ಲೆನ್ಸಲ್ಲಿ 2F1 2F2 ಅಂತ ಬರ್ಕೋತಿದ್ವಿ. ಮ್ಯಾಮ್ ಇಲ್ಲಿ ಮಾತ್ರ ಒಂದು CFP ಇದೆ, ಬಟ್ ಇಲ್ಲಿ ನೋಡಿ F1 ಇದೆ F2 ಇದೆ, ಯಾಕೆ ಅಂತ ಕೇಳ್ಬೋದು. ಸೊ ನೀವು ಇಲ್ಲಿಂದ ಟ್ರೈ ಮಾಡಿ ಒಂದು ಸರ್ಕಲ್ ಹಾಕೋದಕ್ಕೆ. ಈ ಕಡೆ ಒಂದು ಸರ್ಕಲ್ ಬರುತ್ತಾ, ಮತ್ತು ಇಲ್ಲಿಂದ ಒಂದು ಸರ್ಕಲ್ ಬರುತ್ತೆ. ಯಾಕಂತಂದರೆ 2 ರಿಫ್ರಾಕ್ಟಿಂಗ್ ಸರ್ಫೇಸ್ ಇದೆ, ಅದಕ್ಕೋಸ್ಕರ. ಇವಾಗ ನಮಗೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೋತೇನೆ. ಹಾಗಿದ್ರೆ ಬನ್ನಿ ರೇ ಡಯಾಗ್ರಾಮ್ ಹೇಗೆ ಮಾಡೋದು ಅಂತ ಕಲಿಯೋಣ. ಸೊ ಮೊದಲನೇದು ಯಾವುದೇ ಮಿರರ್ ತೊಗೊಂಡ್ರು CFP ಅನ್ನೋದು ಕಾಮನ್ ಅಲ್ವಾ. ಇದ್ರ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಇವಾಗ ನಂದು ಫಸ್ಟ್ ಕಂಡೀಷನ್ ತೊಗೋತಾ ಇದ್ದೀನಿ, ಇನ್ಫಿನಿಟಿ ಅನಂತ ದೂರದಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೇನೆ. ಸೊ ಆಬ್ಜೆಕ್ಟನ್ನು ಅನಂತ ದೂರದಲ್ಲಿ ಇಟ್ಟಿದ್ದೀನಿ. ಹಾಗಿದ್ರೆ ಇವಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಟ್ರಿಕ್ ಯೂಸ್ ಮಾಡಿ ಬೇಗ ಹೇಳಿ, ಎಲ್ಲಿ ಫಾರ್ಮ್ ಆಗಿರುತ್ತೆ, ಫೋಕಸಲ್ಲಿ. ಸೊ ಯಾವುದಾದ್ರೂ ಒಂದು ರೇ ಪ್ಯಾರ್ಲಲ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಪಕ್ಕಾ ಬಂದ್ಬಿಟ್ಟು ಫೋಕಸಲ್ಲೇ ಕ್ರಾಸ್ ಆಗುತ್ತೆ. ಸೊ ಇನ್ನೂ ಒಂದು ರೇ ಪಾಸ್ ಆಗ್ತಿದೆ, ರಿಫ್ಲೆಕ್ಟ್ ಆಗ್ತಿದೆ, ಮತ್ತು ಫೋಕಸಲ್ಲಿ ಕ್ರಾಸ್ ಆಗ್ತಿದೆ. ಹಾಗಿದ್ರೆ ನಮ್ಮ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಇಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಹಾಗಿದ್ರೆ ನೀವು ಇವಾಗ ಕಾನ್ಕೇವ್ ಮಿರರ್ ಅಲ್ವಾ ನೀವು ಕಲ್ತಿರೋದು. ಕಾನ್ಕೇವ್ ಮಿರರನ್ನು ಜಸ್ಟ್ ಕಾನ್ವೆಕ್ಸ್ ಲೆನ್ಸಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತ ನೋಡಿ, ಇಲ್ಲಿ ಕೂಡ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಿದೆ, F ಅಲ್ಲೇ ಫಾರ್ಮೇಷನ್ ಆಗ್ತಿದೆ. ಸೊ ಕಾನ್ಕೇವ್ ಮಿರರನ್ನು ನೀವು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಕಾನ್ವೆಕ್ಸ್ ಲೆನ್ಸಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಈಸಿ ಆಗಿರುತ್ತೆ. ಇಮೇಜ್ ಪೊಸಿಷನ್ F ಅಲ್ಲಿದೆ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಎಲ್ಲಿದೆ, ಅನಂತದಲ್ಲಿದೆ ಅಂತ ಅರ್ಥ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಆಬ್ಜೆಕ್ಟ್ ಬಂದ್ಬಿಟ್ಟು ಇನ್ಫಿನಿಟಿಯಲ್ಲಿದೆ ಅಂತ ಹೇಳಿದ್ರೆ ಇಮೇಜ್ ಬಂದ್ಬಿಟ್ಟು ಎಲ್ಲಿ ಫಾರ್ಮ್ ಆಗುತ್ತೆ, F ಅಲ್ಲೇ ಫಾರ್ಮ್ ಆಗುತ್ತೆ. ಸೊ ಇನ್ನೂ ಒಂದು ನೀವು ನೋಟಿಸ್ ಮಾಡಬೇಕು, ಇಲ್ಲಿ ಇಮೇಜ್ ಬಂದ್ಬಿಟ್ಟು ಇಲ್ಲಿ ಎಲ್ಲಿ ಫಾರ್ಮ್ ಆಗ್ತಿದೆ, ದರ್ಪಣದ ಮುಂದೆ. ಆದರೆ ಇಲ್ಲಿ ಲೆನ್ಸಲ್ಲಿ ನೋಡಿ ಎಲ್ಲಿ ಫಾರ್ಮ್ ಆಗ್ತಿದೆ ಇಮೇಜು,
ಮಸೂರದ ಹಿಂದೆ ಫಾರ್ಮ್ ಆಗ್ತಿದೆ. ಸೊ ಇದು ಒಂದು ಬೇಸಿಕ್ ಏನು ಡಿಫ್ರೆನ್ಸ್ ಇದೆ ಮಕ್ಕಳ. ಹಾಗಿದ್ರೆ ಬನ್ನಿ ನಾವು ಸೆಕೆಂಡ್ ಕಂಡೀಷನ್ಗೆ ಹೋಗೋಣ. ಸೆಕೆಂಡ್ ಕಂಡೀಷನಲ್ಲೂ ಸೇಮ್ ತೊಗೊತಿದ್ದೀನಿ, ಕಾನ್ಕೇವ್ ಮಿರರ್ CFP ಅಂತ ನಮಗೆ ಗೊತ್ತು. ಇವಾಗ ಸೆಕೆಂಡ್ ಕಂಡೀಷನಲ್ಲಿ ಆಬ್ಜೆಕ್ಟ್ ಎಲ್ಲಿ ಇಡೋಣ ಮಕ್ಕಳ? ಸಿ ಹಿಂದೆ ಇಡ್ತಿದ್ದೀನಿ. ಸೊ ಸಿ ಹಿಂದೆ ಆಬ್ಜೆಕ್ಟ್ ಇದೆ. ನೆಕ್ಸ್ಟ್ ಕಂಡೀಷನ್ ಯಾವುದು? ಆಬ್ಜೆಕ್ಟಿಂದ ಪಕ್ಕಾ ಒಂದು ಲೈನ್ ಪ್ಯಾರಲಲ್ ಆಗಿ ಹೋಗುತ್ತೆ, ಅದು ರಿಫ್ಲೆಕ್ಟ್ ಆಗಿಬಿಟ್ಟು ಎಲ್ಲಿ ಹೋಗ್ತಿದೆ? ಫೋಕಸಿಂದ ಕ್ರಾಸ್ ಮಾಡ್ತಿದೆ. ಇವಾಗ ನಾನು ಆಬ್ಜೆಕ್ಟ್ ಸಿ ಹಿಂದೆ ಇಟ್ಟಿದ್ದೀನಲ್ವಾ, ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಬೇಕು ಮಕ್ಕಳ? ಸೊ ಸಿ ಮತ್ತು ಎಫ್ ನಡುವೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಒಂದು ಲೈನ್ ಪಕ್ಕಾ ಎಫ್ಫಿಂದ ಕ್ರಾಸ್ ಹೋಗೋದು, ಇದು ಎಲ್ಲ ರೇ ಡಯಾಗ್ರಾಮ್ಗೂ ಕಾಮನ್. ಒಂದು ಎಕ್ಸೆಪ್ಷನ್ ಇದೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಒಂದು ಲೈನ್ ಎಲ್ಲಿಂದ ಕ್ರಾಸ್ ಆಗುತ್ತೆ? ಸೆಂಟರ್ ಆಫ್ ಕರ್ವೇಚರಿಂದ ಪಾಸ್ ಆಗಬೇಕು. ಯಾಕಂತಂದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಸಿ ಮತ್ತು ಎಫ್ ನಡುವೆ ಅಲ್ವಾ. ಸೊ ಸಿ ಮತ್ತು ಎಫ್ ನಡುವೆ ಫಾರ್ಮ್ ಆಗ್ತಾ ಇದೆ. ಅದು ಯಾವ ಥರ ಇಮೇಜು? ತಲೆ ಕೆಳಕಾಗಿದೆ ಅಲ್ವಾ, ಇನ್ವರ್ಟೆಡ್ ಆಗಿದೆ ಅಲ್ವಾ. ಎಸ್. ಇವಾಗ ಸೇಮ್ ಕಾನ್ಸೆಪ್ಟನ್ನ ಲೆನ್ಸಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಲೆನ್ಸಲ್ಲಿ ನೋಡಿದ್ರೆ ಮಕ್ಕಳ, ಒಂದು ಲೈನ್ ಪಕ್ಕಾ ಕ್ರಾಸ್ ಆಗಿಬಿಟ್ಟು ಎಲ್ಲಿ ಕ್ರಾಸ್ ಆಗ್ತಿದೆ? ಎಫ್ಫಿಂದ ಕ್ರಾಸ್ ಆಗ್ತಿದೆ. ಇಲ್ಲಿ ನೋಡಿ, ಎಫ್ಫಿಂದ ಕ್ರಾಸ್ ಆಗ್ತಿದೆ. ಇನ್ನೂ ಒಂದು ಲೈನು ಆಪ್ಟಿಕ್ ಸೆಂಟರಿಂದ ಕ್ರಾಸ್ ಆಗಬೇಕು. ನಿಮಗೆ ಇಮೇಜ್ ಪೊಸಿಷನ್ ಪಕ್ಕಾ ಗೊತ್ತಿದ್ರೆ ಜಸ್ಟ್ ಇದು ಒಂದು ಪಕ್ಕಾ ಆಪ್ಟಿಕ್ ಸೆಂಟರಿಂದ ಹೋಗಬೇಕು, ಇನ್ನೂ ಒಂದು ಫೋಕಸಿಂದ ಹೋಗಬೇಕು. ಬಟ್ ನಿಮಗೆ ಇಮೇಜ್ ಪೊಸಿಷನ್ ಗೊತ್ತಿದ್ರೆ ಜಸ್ಟ್ ಜಾಯಿನ್ ಮಾಡೋದು ಅಷ್ಟೇ ಇರುತ್ತೆ. ಇಲ್ಲೂ ಕೂಡ ಇಮೇಜ್ ಏನಾಗಿದೆ? ರಿಯಲ್ ಮತ್ತು ಇನ್ವರ್ಟೆಡ್. ಇಲ್ಲೂ ಕೂಡ ಸೇಮ್ ತಲೆ ಕೆಳಗಾಗೇ ಇರುತ್ತೆ ಮತ್ತು ಸತ್ಯವಾಗಿರುತ್ತೆ. ಇಲ್ಲಿ ನೋಟಿಸ್ ಮಾಡಿ, ರಿಯಲ್ ಇನ್ವರ್ಟೆಡ್ ಬರುತ್ತೆ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಬರುತ್ತೆ. ಎರಡು ಕಾಂಬಿನೇಷನ್ ತಲೆಯಲ್ಲಿರಲಿ ಮಕ್ಕಳ. ನೆಕ್ಸ್ಟ್ ರೇ ಡಯಾಗ್ರಾಮ್ಗೆ ಹೋಗೋಣ ಬನ್ನಿ. ನಾನು ನೆಕ್ಸ್ಟ್ ಸೇಮ್ ಕಾನ್ಕೇವ್ ಮಿರರ್ ತೊಗೊಂಡಿದ್ದೀನಿ, CFP ಅಂತ ಬರ್ಕೊಂಡಿದ್ದೀವಿ. ಥರ್ಡ್ ಕಂಡೀಷನ್ ಮಕ್ಕಳ, ಎಲ್ಲಿ ಇಡ್ತಾ ಇದ್ದೀವಿ ಆಬ್ಜೆಕ್ಟನ್ನ? ಸಿ ಹತ್ರ ಇಟ್ಟಿದ್ದೀನಿ. ಸೊ ನಮಗೆ ಗೊತ್ತು ಎಫ್ಫಿಂದ ಪಕ್ಕಾ ಒಂದು ಲೈನ್ ಪಾಸ್ ಆಗುತ್ತೆ ಅಂತ. ಸೊ ಪಾಸ್ ಆಗಿದೆ. ಹಾಗಿದ್ರೆ ಎರಡನೇ ಲೈನ್ ಎಲ್ಲಿಂದ ಪಾಸ್ ಆಗಬೇಕು? ಎರಡನೇ ಲೈನ್ ಕೂಡ ಎಫ್ಫಿಂದನೇ ಕ್ರಾಸ್ ಆಗಿದೆ. ಹೇಗೆ ನೆನ್ಪಿಟ್ಕೊಳ್ಳೋದು ಮ್ಯಾಮ್ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ರೆ ಆಬ್ಜೆಕ್ಟ್ ಸಿ ಅಲ್ಲಿದೆ ಅಂತ ಹೇಳಿದ್ರೆ ಇಮೇಜ್ ಎಲ್ಲಿರುತ್ತೆ? ಇಮೇಜ್ ಎಕ್ಸಾಕ್ಟ್ಲಿ ಸಿ ಅಲ್ಲೇ ಇರುತ್ತೆ ತಾನೇ. ಸೊ ಆಬ್ಜೆಕ್ಟ್ ಇಮೇಜ್ ಬಂದ್ಬಿಟ್ಟು ಒಂದೇ ಜಾಗದಲ್ಲಿದೆ ಅಲ್ವಾ. ಯಾವ ಜಾಗದಲ್ಲಿ? ಸಿ ಅಲ್ಲೇ ಇದೆ. ಸೊ ನಾವು ಈ ಥರ ಕನೆಕ್ಟ್ ಮಾಡ್ಕೊಳ್ಳೋಣ. ಆಬ್ಜೆಕ್ಟ್ ಇಮೇಜ್ ಒಂದೇ ಜಾಗದಲ್ಲಿದೆ. ಸೊ ನಾವು ಕೂಡ ರೇಸನ್ನ ಒಂದೇ ಪಾಯಿಂಟಿಂದ ಕ್ರಾಸ್ ಮಾಡೋಣ. ಯಾವುದದು ಪಾಯಿಂಟ್? ಎಫ್ಫಿಂದನೇ ಕ್ರಾಸ್ ಮಾಡೋಣ. ಸೊ ಇಮೇಜ್ ಪೊಸಿಷನ್ ನಿಮಗೆ ಗೊತ್ತಿದ್ರೆ ಆರಾಮಾಗಿ ನೀವು ಇಲ್ಲಿ ಇಂಟರ್ಸೆಕ್ಷನ್ ತೋರಿಸ್ಬೋದು. ಸೊ ಇಮೇಜ್ ಫಾರ್ಮೇಷನ್ ಹೇಗೆ ಅಂತ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, 1 2 3 4 5 ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳ. ಇವಾಗ ಸೇಮ್ ಕಾನ್ಸೆಪ್ಟನ್ನು ನಾನಿವಾಗ ಲೆನ್ಸಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಲೈನ್ ಪಕ್ಕಾ ಫೋಕಸಿಂದ ಕ್ರಾಸ್ ಆಗ್ತಿದೆಯಾ? ಇನ್ನೂ ಒಂದು ಲೈನ್ ಆಪ್ಟಿಕ್ ಸೆಂಟರ್. ಇದು ಎಲ್ಲ ಡಯಾಗ್ರಾಮಿಗೂ ಕಾಮನ್ ಆಗಿರುತ್ತೆ. ಇದ್ರ ಲೆನ್ಸದ ಕಷ್ಟನೇ ಆಗಲ್ಲ. ಸೊ ಒಂದು ಲೈನ್ ಆರಾಮಾಗಿ ಫೋಕಸಿಂದ, ಇನ್ನೂ ಒಂದು ಲೈನ್ ಆಪ್ಟಿಕ್ ಸೆಂಟರಿಂದ ಕ್ರಾಸ್ ಮಾಡ್ತಿದ್ದೀರಾ. ಬಟ್ ಇಮೇಜ್ ಪೊಸಿಷನ್ ನಿಮಗೆ ಗೊತ್ತಿದ್ರೆ ಪಕ್ಕಾ ಆರಾಮಾಗಿ ಅಲ್ಲೇ ಇಂಟರ್ಸೆಕ್ಟ್ ಮಾಡಿಸ್ಬೋದು. ಸೊ ಇವಾಗ ರೇ ಡಯಾಗ್ರಾಮ್ ಈಸಿ ಅಂತ ಅನಿಸ್ತಿದೆ. ಸೊ ಹಾಗಿದ್ರೆ ಬನ್ನಿ ಫೋರ್ತ್ ಕಂಡೀಷನ್ ಯಾವುದು ಅಂತ ನೋಡೋಣ. ಫೋರ್ತ್ ಕಂಡೀಷನಲ್ಲಿ ನಾವು ಆಬ್ಜೆಕ್ಟ್ ಎಲ್ಲಿ ಇಡ್ತಿದ್ದೀವಿ ಮಕ್ಕಳ? ಸಿ ಮತ್ತು ಎಫ್ ನಡುವೆ ಇಟ್ಟಿದ್ದೀನಿ. ಸೊ ಸಿ ಮತ್ತು ಎಫ್ ನಡುವೆ ಇದೆ. ಹಾಗಿದ್ರೆ ಫಸ್ಟ್ ಕಂಡೀಷನ್ ಯಾವುದು? ಪಕ್ಕಾ ಇದು ಎಫ್ಫಿಂದನೇ ಹೋಗಬೇಕು. ಓಕೆ, ಕ್ರಾಸ್ ಆಗಿದೆ. ಹಾಗಿದ್ರೆ ನೆಕ್ಸ್ಟ್ ಲೈನ್, ಇನ್ನೂ ಒಂದು ಲೈನ್ ಯಾವುದರಿಂದ ಕ್ರಾಸ್ ಆಗಬೇಕು? ಸಿ ಇಂದನೇ ಕ್ರಾಸ್ ಆಗಬೇಕು. ಓಕೆ, ಹಾಗಿದ್ರೆ ನಮಗೆ ಗೊತ್ತು ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಸಿ ಹಿಂದೆ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಫಾರ್ಮ್ ಆಗಿದೆ. ಹಾಗಿದ್ರೆ ನೀವು ಹೇಳ್ಬೋದು ತಲೆ ಕೆಳಗಾಗಿರೋದು ಇಮೇಜು ಫಾರ್ಮ್ ಆಗಿದೆ ಎಲ್ಲಿ? ಸಿ ಹಿಂದೆ ಅಂತ. ಸೇಮ್ ಕಾನ್ಸೆಪ್ಟನ್ನ ಲೆನ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ ಮಕ್ಕಳ. ಇವಾಗ ಪಕ್ಕಾ ಒಂದು ಲೈನ್ ಎಫ್ಫಿಂದ ಕ್ರಾಸ್ ಆಗಿದೆಯಾ? ಆಗಿದೆ. ಇನ್ನೂ ಒಂದು ಲೈನ್ ಎಲ್ಲಿಂದ ಕ್ರಾಸ್ ಆಗಬೇಕು? ಓ ಇಂದ ಕ್ರಾಸ್ ಆಗಿದೆ. ನಮಗೆ ಗೊತ್ತು ಮ್ಯಾಮ್ ಆಬ್ಜೆಕ್ಟ್ ಸಿ ಮತ್ತು ಎಫ್ ನಡುವೆ ಇದೆ ಅಂತ ಹೇಳಿದ್ರೆ ಇಮೇಜ್ ಬಂದುಬಿಟ್ಟು ಸಿ ಹಿಂದೆ ಫಾರ್ಮ್ ಆಗುತ್ತೆ ಅಂತ. ಸಿ ಅಂತ ಹೇಳಿದ್ರೆ ಇಲ್ಲಿ ಯಾವುದು? 2F2 ಅಲ್ವಾ. ಸೊ ಇಮೇಜ್ ಬಂದುಬಿಟ್ಟು 2F2 ಹಿಂದೆ ಕ್ರಾಸ್ ಆಗಿದೆ ಅಲ್ವಾ. ಸೊ ನಮಗೆ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಿದೆ. ಸೇಮ್ ಇಲ್ಲಿ ಕೂಡ ತಲೆ ಕೆಳಗಾದ ಇದೆ ಅಲ್ವಾ. ಇಲ್ಲೂ ಕೂಡ ಇನ್ವರ್ಟೆಡೇ ಇರುತ್ತೆ. ಆದರೆ ಇಲ್ಲಿ ಬಂದುಬಿಟ್ಟು ನಮ್ಮ ದರ್ಪಣದ ಮುಂದೆ ಇದೆ, ಇಲ್ಲಿ ಬಂದುಬಿಟ್ಟು ಮಸೂರದ ಹಿಂದೆ ಇದೆ. ಪೊಸಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಕಾನ್ಸೆಪ್ಟ್ ಮಾತ್ರ ಸೇಮ್ ಇದೆ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ರೇ ಡಯಾಗ್ರಾಮ್ಗೆ ಹೋಗೋಣ. ನೆಕ್ಸ್ಟ್ ರೇ ಡಯಾಗ್ರಾಮ್ ಕೂಡ ಸೇಮ್ CFP ಅಂತ ತೊಗೊಂಡಿದ್ದೀನಿ. ಇವಾಗ ನಮ್ಮದು ಆಬ್ಜೆಕ್ಟ್ ಪೊಸಿಷನ್ ಎಲ್ಲಿದೆ? ಎಕ್ಸಾಕ್ಟ್ ಎಫ್ ಅಲ್ಲಿದೆ. ಸೊ ಫಸ್ಟ್ ಕಂಡೀಷನ್ ಪಕ್ಕಾ ಎಫ್ಫಿಂದ ಒಂದು ಲೈನ್ ಕ್ರಾಸ್ ಆಗಬೇಕು. ಆಗಿದೆಯಾ? ಆಗಿದೆ. ನೆಕ್ಸ್ಟ್ ಏನು? ನೆಕ್ಸ್ಟ್ ಸಿ ಇಂದ ಒಂದು ಪಾಸ್ ಆಗಬೇಕು. ಸೊ ಸಿ ಇಂದ ಒಂದು ಪಾಸ್ ಆಗಿದೆ. ಇವಾಗ ಇಮೇಜ್ ಬಂದುಬಿಟ್ಟು ಎಲ್ಲೋ ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗುತ್ತೆ, ನಮಗೆ ಗೊತ್ತಿಲ್ಲ, ಒಟ್ಟು ಅನಂತ ದೂರದಲ್ಲಿ.
ರೈಟ್. ಫೋಕಸ್ ಅಂದಿದ ತಕ್ಷಣ ನೆನ್ಪಿಟ್ಕೊಳ್ಳಿ ಮಕ್ಕಳ, ಇನ್ಫಿನಿಟಿಯಲ್ಲಿ ಎಫ್ ಇದೆ, ಸೊ ಫೋಕಸ್. ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿ. ಸೊ ಸೇಮ್ ಕಾನ್ಸೆಪ್ಟನ್ನ ನಾವು ಎಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ, ಲೆನ್ಸಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಪಕ್ಕ ಒಂದು ಲೈನು ಎಫ್ಫಿಂದ, ಇನ್ನು ಒಂದು ಲೈನ್ ಆಪ್ಟಿಕ್ ಸೆಂಟರಿಂದ. ನಮಗೆ ಗೊತ್ತು ಅದೆಲ್ಲೋ ಇನ್ಫಿನಿಟಿ ಅನಂತ ದೂರದಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಿದೆ, ಸುಮ್ಮನೆ ಡಾಟೆಡ್ ಲೈನಲ್ಲಿ ತೋರಿಸ್ಬಿಡಿ. ಸೊ ಇವಾಗ ನಾನು ಹೇಳ್ಕೊಡ್ತಿರೋದು ಒಂದು ಎಕ್ಸೆಪ್ಷನಲ್ ಕೇಸು. ಇವಾಗ 5 ಕೇಸ್ ಏನು ನೋಡಿದ್ವಿ ಅದೆಲ್ಲ ನಮ್ಗೆ ಅರ್ಥ ಆಯಿತು. ಹಾಗಿದ್ರೆ ಒಂದು ಎಕ್ಸೆಪ್ಷನಲ್ ಕೇಸ್ ಯಾವುದು ಮ್ಯಾಮ್ ಅಂತ ಹೇಳಿದ್ರೆ ನೋಡೋಣ ಬನ್ನಿ. ಸೊ ನಾವಿವಾಗ 5 ಕಂಡೀಷನ್ ಕಲ್ತಿದ್ವಿ ಅಲ್ವಾ. ಸೊ 6ನೇ ಕಂಡೀಷನ್ ಯಾವುದು ಅಂತ ಹೇಳಿದ್ರೆ, ಆಬ್ಜೆಕ್ಟನ್ನ ಎಫ್ ಮತ್ತು ಪಿ ನಡುವೆ ಇಟ್ಟಾಗ ನಮಗೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇಲ್ಲೆಲ್ಲೂ ಫಾರ್ಮ್ ಆಗಲ್ಲ, ಇದು ಬಂದುಬಿಟ್ಟು ಈ ಕಡೆ ಫಾರ್ಮ್ ಆಗುತ್ತೆ, ದರ್ಪಣದ ಹಿಂದೆ ಫಾರ್ಮ್ ಆಗುತ್ತೆ. ರೈಟ್. ಇದು ಒಂದು ಎಕ್ಸೆಪ್ಷನಲ್ ಕೇಸ್. ಇಲ್ಲಿ ಎಲ್ಲ ಕಂಡೀಷನಲ್ಲೂ ನಾವು ನೋಡಿದ್ವಿ ಇಮೇಜ್ ಬಂದುಬಿಟ್ಟು ತಲೆ ಕೆಳಗಾಗಿರುತ್ತೆ ಅಂತ, ಆದರೆ ಇಲ್ಲಿ ಬಂದುಬಿಟ್ಟು ನೇರವಾಗಿರುತ್ತೆ. ಇದು ಒಂದು ಎಕ್ಸೆಪ್ಷನಲ್ ಕೇಸ್. ಓಕೆ, ಇಲ್ಲಿ ಎಲ್ಲ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಿ, ಸತ್ಯ ಮತ್ತು ತಲೆ ಕೆಳಗಾಗಿರುತ್ತೆ. ಇದು ಒಂದು 6ನೇ ಕಂಡೀಷನ್ ಬಂದುಬಿಟ್ಟು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಥವಾ ನೇರವಾಗಿರುತ್ತೆ ಮತ್ತು ಮಿಥ್ಯವಾಗಿರುತ್ತೆ ಅನ್ನೋದು. ಹಾಗಿದ್ರೆ ಬನ್ನಿ ನಾವಿವಾಗ ಆ 6ನೇ ಕಂಡೀಷನ್ಗೆ ರೇ ಡಯಾಗ್ರಾಮ್ ಕಲಿಯೋಣ. ಓಕೆ, ಸೇಮ್ ಕಾನ್ಕೇವ್ ಮಿರರ್ ತೊಗೊಂಡಿದ್ದೀನಿ, CFP ಡಿನೋಟ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಆಬ್ಜೆಕ್ಟ್ ಎಲ್ಲಿರುತ್ತೆ, ಎಫ್ ಮತ್ತು ಪಿ ನಡುವೆ ಇರುತ್ತೆ. ಸೊ ಎಫ್ ಮತ್ತು ಪಿ ನಡುವೆ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಈ ಕಡೆ ಎಲ್ಲೋ ಬರುತ್ತೆ ಅಂತ ಗೊತ್ತು. ಸೊ ಹೇಗೆ ಅಂತ ನೋಡೋಣ ಬನ್ನಿ. ಸೊ ಒಂದು ಲೈನ್ ಬಂದುಬಿಟ್ಟು ಪಿಗೆ ಕ್ರಾಸ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ. ಈ ರಿಫ್ಲೆಕ್ಟ್ ಎಲ್ಲಾಗಿದೆ ನೋಡು, ಆ ಪಾಯಿಂಟಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಇನ್ನು ಒಂದು ಲೈನು ನೋ ಆಪ್ಷನ್, ಅದು ಸಿ ಇಂದನೇ ಕ್ರಾಸ್ ಆಗಬೇಕು. ಸೊ ಇವಾಗ ಸಿ ಇಂದ ಪಾಸ್ ಆಗಿರೋ ಲೈನ್ ಅಂತ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಇಂಟರ್ಸೆಕ್ಷನ್ ಇಲ್ಲಾಗ್ತಿದೆ ಅಲ್ವಾ. ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ, ಇಲ್ಲಿ ಫಾರ್ಮ್ ಆಗಿದೆ. ಸೊ 5 ಕಂಡೀಷನಲ್ಲಿ ನಾವು ನೋಡಿದ್ವಿ ದರ್ಪಣದ ಮುಂದೆ ಇರೋದು, ಆದರೆ 6ನೇ ಕಂಡೀಷನ್ ಆಬ್ಜೆಕ್ಟನ್ನ ಎಫ್ ಮತ್ತು ಪಿ ನಡುವೆ ಇಟ್ಟಾಗ ದರ್ಪಣದ ಹಿಂದೆ ಬರ್ತಿದೆ. ಮತ್ತು ಏನು ವಿಶೇಷತೆ, ಇದು ನೇರವಾಗಿದೆ ಮತ್ತು ಮಿಥ್ಯವಾಗಿದೆ ಅಂತ ಹೇಳಬೇಕು, ವರ್ಚುವಲ್ ಆ್ಯಂಡ್ ಎರೆಕ್ಟ್. ನಾವಿವಾಗ ಕಾನ್ಕೇವ್ ಮಿರರನ್ನು ಕಾನ್ವೆಕ್ಸ್ ಲೆನ್ಸಿಗೆ ಕನೆಕ್ಟ್ ಮಾಡಿಬಿಟ್ಟು ರೇ ಡಯಾಗ್ರಾಮ್ ಕಲ್ತ್ವಿ ಅಲ್ವಾ. ಸೊ ನೆಕ್ಸ್ಟು ಕಾನ್ವೆಕ್ಸ್ ಮಿರರನ್ನು ಕಾನ್ಕೇವ್ ಲೆನ್ಸಿಗೆ ಕನೆಕ್ಟ್ ಮಾಡ್ಕೊಂಡು ಕಲಿಯೋಣ. ಸೊ ಸೇಮ್ ಕಾನ್ಸೆಪ್ಟು ನಾನಿವಾಗ ಕಾನ್ವೆಕ್ಸ್ ಮಿರರನ್ನು ತೊಗೊಂಡಿದ್ದೀನಿ. ಸೊ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದ್ರೆ CFP ಯಾವ ಕಡೆ ಬರಬೇಕು, ಈ ಕಡೆ ಬಂದಿದೆ. ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸರ್ಕಲ್ ಹಾಕ್ಕೊಳ್ಳಿ, ಸರ್ಕಲಲ್ಲಿ ಸೆಂಟರ್ ಯಾವ ಕಡೆ ಬರುತ್ತೆ ನೋಡಿ, ಆ ಕಡೆ CFP ಬರೀರಿ. ಸರಿ, ಇವಾಗ ಕಾನ್ವೆಕ್ಸಲ್ಲಿ 2 ಕಂಡೀಷನ್ ಇರೋದು, ಜಾಸ್ತಿ ಕಾನ್ಕೇವ್ ಮಿರರ್ ಥರ 6 ಕಂಡೀಷನ್ ಇಲ್ಲ. ಮೊದಲನೇ ಕಂಡೀಷನ್ ನಮಗೆ ಗೊತ್ತು ಮ್ಯಾಮ್, ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀನಿ. ಸೊ ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇದೆ, ಹಾಗಿದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಇನ್ಫಿನಿಟಿ ಅಂದಿದ ತಕ್ಷಣ ಪಕ್ಕಾ ಫೋಕಸ್ ಅಂತ ನೆನ್ಪಿಟ್ಕೋಬೇಕು. ಸೊ ಇನ್ಫಿನಿಟಿಯಿಂದ ಒಂದು ಲೈನ್ ಹೋಗಿದೆ ಅಲ್ವಾ, ಸಮಾಂತರವಾಗಿ ಹೋಗಿದೆ ಮತ್ತು ರಿಫ್ಲೆಕ್ಟ್ ಆಗಿದೆ. ಸೊ ರಿಫ್ಲೆಕ್ಟ್ ಆಗಿರೋ ಪಾಯಿಂಟಿಂದ ನಾನೇನು ಮಾಡ್ತೀನಿ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಟ್ಟು ಎಫ್ಫಿಂದ ಕ್ರಾಸ್ ಮಾಡಿಸಿದ್ದೀನಿ. ಇನ್ನೂ ಒಂದು ಲೈನ್ ಕೂಡ ನೋ ಆಪ್ಷನ್, ಅದು ಕೂಡ ಎಫ್ಫಿಂದನೇ ಹೋಗಬೇಕು. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ, ಎಫ್ ಅಲ್ಲಿ ಫಾರ್ಮ್ ಆಗಿದೆ ಅಂತ. ಸೊ ಇವಾಗ ನಾವು ಇದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ಕೋತಿದ್ವಿ, ಕಾನ್ಕೇವ್ ಲೆನ್ಸಿಗೆ ಕನೆಕ್ಟ್ ಮಾಡ್ಕೋತಿದ್ದೀವಿ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಇನ್ನೂ ಒಂದು ಕಂಡೀಷನ್ ಯಾವುದು ಅಂತ ನೋಡೋಣ. ಸೊ ಸೇಮ್ ತೊಗೊಂಡಿದ್ದೀನಿ CFP ಅಂತ. ನಾನಿವಾಗ ಇಮೇಜನ್ನು ಇನ್ಫಿನಿಟಿ ಮತ್ತು ಪಿ ನಡುವೆ ಇಟ್ಟಿದ್ದೀನಿ. ಹಾಗಿದ್ರೆ ಫಸ್ಟ್ ಲೈನ್ ಅಂತೂ ಕಾಮನ್, ಎಫ್ ಅಲ್ಲೇ ಪಾಸ್ ಆಗುತ್ತೆ. ನೆಕ್ಸ್ಟ್ ಲೈನ್ ಎಲ್ಲಿಂದ ಪಾಸ್ ಆಗಬೇಕು, ಸಿ ಇಂದ ಪಾಸ್ ಆಗಬೇಕು. ಸೊ ಹಾಗಿದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ, ಸ್ಟ್ರೈಟ್ ಇದೆ ಅಲ್ವಾ, ನೇರವಾಗಿದೆ ಮತ್ತು ವರ್ಚುವಲ್ ಅಂತ ಹೇಳಬೇಕು. ಕಾನ್ವೆಕ್ಸ್ ಮಿರರ್ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು, ಯಾವಾಗಲೂ ಇಮೇಜ್ ಬಂದ್ಬಿಟ್ಟು ಏನಾಗಿರುತ್ತೆ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ. ಕಾನ್ಕೇವ್ ಮಿರರ್ ಅಂತ ಹೇಳಿದ್ರೆ 5 ಕಂಡೀಷನ್ ಬಂದ್ಬಿಟ್ಟು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ, ಒಂದು ಕಂಡೀಷನಲ್ಲಿ ಮಾತ್ರ ಉಲ್ಟಾ. ಸೊ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗಿರುತ್ತೆ ಮತ್ತು ಸೈನ್ ಕನ್ವೆನ್ಷನ್ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ. ಓಕೆ, ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಯಾವಾಗ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ ಅಂತ. ಸೇಮ್ ಕಾನ್ಸೆಪ್ಟನ್ನು ನಾನು ನಿಮಗೆ ಟೇಬಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಓಕೆ, ನಾವಿವಾಗ ಸೈನ್ ಕನ್ವೆನ್ಷನ್ನ ಕಲಿಯೋಣ ಬನ್ನಿ. ಸೊ ನಿಮ್ಗೆ ಎಲ್ರಿಗೂ ಗ್ರಾಫ್ದು ಸಿಕ್ಕಾಪಟ್ಟೆ ಕ್ಲಾರಿಟಿ ಇರುತ್ತೆ ಅಂತ ನನಗೆ ಗೊತ್ತು. ಸೊ ನಾವು ಗ್ರಾಫನ್ನ ಈ ಥರ ಹಾಕ್ಕೊಂಡಿರ್ತೀವಲ್ವ, ಕಾರ್ಟಿಷಿಯನ್ ಕೋಆರ್ಡಿನೇಷನ್. ಸೊ ನಮ್ಮ ರೈಟ್ ಸೈಡಲ್ಲಿ ಏನೆಲ್ಲ ಇದೆ ನೋಡಿ ಡಿಸ್ಟೆನ್ಸು, ಅದು ಬಂದುಬಿಟ್ಟು ಪಾಸಿಟಿವ್ ಆಗಿರುತ್ತೆ. ನಮ್ಮ ಲೆಫ್ಟ್ ಸೈಡಲ್ಲಿ ಏನೆಲ್ಲ ಇದೆ ಡಿಸ್ಟೆನ್ಸು, ಅದು ನೆಗೆಟಿವ್ ಆಗಿರುತ್ತೆ. ಸೊ ಇನ್ನು ಒಂದು ಐಟ್ ಬಗ್ಗೆ ಕಲಿಬೇಕು. ಐಟ್ ಈ ಥರ ಇದ್ದರೆ, ಅಪ್ ಸೈಡ್ ಇದ್ದರೆ ಪಾಸಿಟಿವ್, ಅದೇ ಡೌನ್ವರ್ಡ್ ಇದ್ದರೆ ತಲೆ ಕೆಳಗಡೆ ಆಗಿದ್ದರೆ ಏನೋ ನೆಗೆಟಿವ್. ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ ಮಕ್ಕಳ. ರೈಟ್ ಅಂದಿದ ತಕ್ಷಣ ಪಾಸಿಟಿವ್, ಲೆಫ್ಟ್ ಅಂದಿದ ತಕ್ಷಣ ನೆಗೆಟಿವ್, ಸ್ಟ್ರೈಟ್ ಇದೆ ಅಪ್
ಅಪ್ವರ್ಡ್ ಇದೆ ಅಂತ ಹೇಳಿದ್ರೆ ಪಾಸಿಟಿವ್, ಡೌನ್ವರ್ಡ್ ಇದೆ ಅಂತ ಹೇಳಿದ್ರೆ ನೆಗೆಟಿವ್. ಇಷ್ಟು ತಲೆಯಲ್ಲಿದ್ರೆ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ನ ಈಸಿಯಾಗಿ. ಸೊ ಸೇಮ್ ಕಾನ್ಸೆಪ್ಟನ್ನ ನಾನು ನಿಮಗೆ ಇಮೇಜ್ ಹಾಕಿ ತೋರಿಸಿದ್ರೆ ನೋಡಿ. ಇವಾಗ ನಾವು ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ ಅಂತ ಕೇಳಿರ್ತೀವಿ. UVF ಅಂತೆಲ್ಲ ಗೊತ್ತು. ಮ್ಯಾಮ್ ಇಲ್ಲೂ ಕೂಡ ಕನ್ಫ್ಯೂಷನ್ ಆಗಿದೆ, ಮಿರರ್ ಫಾರ್ಮುಲಾದಲ್ಲಿ ಪಾಸಿಟಿವ್ ಬಳಸಬೇಕಾ, ಲೆನ್ಸ್ ಫಾರ್ಮುಲಾದಲ್ಲಿ ನೆಗೆಟಿವ್ ಬಳಸಬೇಕಾ, ಕನ್ಫ್ಯೂಷನ್ ಆಗುತ್ತೆ ಮ್ಯಾಮ್ ಅಂತ ಹೇಳೋರ್ಗು ಟ್ರಿಕ್ಸ್ ಇದೆ. ಸೊ ಏನು ಟ್ರಿಕ್ ಅಂತ ನೋಡೋಣ. ಯು ಬಂದ್ಬಿಟ್ಟು ಆಬ್ಜೆಕ್ಟ್ನ ಇಂಡಿಕೇಟ್ ಮಾಡುತ್ತೆ. ಈ ಆಬ್ಜೆಕ್ಟ್ ಬಂದ್ಬಿಟ್ಟು ಯಾವಾಗಲೂ ನೆಗೆಟಿವ್ ಇರುತ್ತೆ. ಯಾಕಂತಂದರೆ ನಾವು ಆಬ್ಜೆಕ್ಟನ್ನ ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಇಡ್ತೀವಿ. ಸೊ ಲೆಫ್ಟ್ ಸೈಡ್ ಅಂದಿದ ತಕ್ಷಣ ನಿಮ್ಗೆ ಏನು ತಲೆಗೆ ಬರಬೇಕು? ನೆಗೆಟಿವ್. ಎಫ್ ಬಂದ್ಬಿಟ್ಟು 2 ಕಂಡೀಷನಲ್ಲಿ ಪಾಸಿಟಿವ್ ಆಗಿದೆ. ಯಾವುದದು? ಕಾನ್ವೆಕ್ಸ್ ಮತ್ತು ಕಾನ್ವೆಕ್ಸಲ್ಲಿ 2 ಕಂಡೀಷನಲ್ಲಿ ನೆಗೆಟಿವ್ ಇದೆ. ನಾವಿವಾಗ ಒಂದು ಕಾನ್ಕೇವ್ ಮಿರರ್ ತೊಗೊಳ್ಳೋಣ. ಸೊ ನಮಗೆ ಗೊತ್ತು CFP ಎಲ್ಲ ಈ ಕಡೆ ಬರುತ್ತೆ ಮ್ಯಾಮ್, ಇಲ್ಲಿ ಬರ್ಕೊಂಡಿದ್ವಿ ಅಂತ. ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತಾ ಇತ್ತು? ಈ ಕಡೆ ಅಲ್ವಾ? ಸೊ ಏನಾಗಿರುತ್ತೆ ಈ ಕಡೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಎಫ್ ಏನಾಗಿರುತ್ತೆ? ಫೋಕಲ್ ಲೆಂತ್ ನೆಗೆಟಿವ್ ಆಗಿರುತ್ತೆ, ರೈಟ್? ವಿ ಬಂದ್ಬಿಟ್ಟು 5 ಕಂಡೀಷನಲ್ಲಿ ಸೇಮ್ ಇರುತ್ತೆ. ಕಾನ್ವೆಕ್ಸ್ ಮತ್ತು ಕಾನ್ವೆಕ್ಸ್ಗೆ ಪಾಸಿಟಿವ್ ಇರುತ್ತೆ, ಕಾನ್ಕೇವ್ ಲೆನ್ಸ್ ಮತ್ತು ಕಾನ್ಕೇವ್ ಮಿರರ್ಗೆ ನೆಗೆಟಿವ್ ಇರುತ್ತೆ. ಬಟ್ ಒನ್ ಎಕ್ಸೆಪ್ಷನಲ್ ನೋಡಿದ್ವಿ ಅಲ್ವಾ, ಕಾನ್ಕೇವ್ ಮಿರರಲ್ಲಿ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಬರುತ್ತಲ್ವಾ, ಆ ಒಂದಕ್ಕೆ ಉಲ್ಟಾ ಬರುತ್ತೆ. ಇದು 6ನೇ ಕಂಡೀಷನ್ಗೆ ಒಂದು ಉಲ್ಟಾ ಬರುತ್ತೆ. ಇನ್ನು ಮಿಕ್ಕಿದ 5 ಕಂಡೀಷನ್ಗೂ ವಿ ಏನಾಗಿರುತ್ತೆ? ಈ ಥರ ಇರುತ್ತೆ. ಬಟ್ 6th ಒಂದು ಎಕ್ಸೆಪ್ಷನಲ್. ನಾನು ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಈ ಟೇಬಲ್ ಕೊಟ್ಟಿದ್ದೀನಿ, ಒಂದ್ಸಲ ನೋಡಿ ಮಕ್ಕಳ. ಸೊ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಮಿರರ್ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು, ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಸೊ ಮಿರರ್ ಫಾರ್ಮುಲಾ ನಮಗೆ ಗೊತ್ತು ಅಲ್ವಾ, ಏನದು? 1/v + 1/u = 1/f ಅಂತ. ಇದನ್ನ ಜಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ. ವಿ ಅಂತ ಹೇಳಿದ್ರೆ ನಾವು, ಯು ಅಂತ ಹೇಳಿದ್ರೆ ನೀವು, ಎಫ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ. ಸೊ ನಾವು ನೀವು ಫ್ರೆಂಡ್ಸ್ ಅಂತ ಅನ್ಕೊಳ್ಳೋಣ. ಓಕೆ ಮ್ಯಾಮ್, ಇದೆ ಪ್ಲಸ್ ಯಾವಾಗ ಬರೀಬೇಕು? ಲೆನ್ಸ್ ಫಾರ್ಮುಲಾನು ಸೇಮ್ 1/v 1/u 1/f ಅಂತಾನೆ ಇದೆ ಮ್ಯಾಮ್. ಆದರೆ ಎಲ್ಲಿ ಪ್ಲಸ್ ಯೂಸ್ ಮಾಡಬೇಕು, ಎಲ್ಲಿ ಮೈನಸ್ ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಟ್ರಿಕ್ ಇದೆ. ಯಾವುದದು ಟ್ರಿಕ್? ಮಿರರ್ಗೆ, ದರ್ಪಣಗೆ ಮಿರರ್ ಫಾರ್ಮುಲಾ ಅಲ್ವಾ ಯೂಸ್ ಮಾಡ್ತಿರೋದು. ಈ ಎಮ್ ಅನ್ನ ಏನಂತ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಮೋರ್ ಅಂತ ಇಟ್ಕೊಳ್ಳಿ. ಮೋರ್ ಅಂತ ಹೇಳಿದ್ರೆ ಜಾಸ್ತಿ ಅಲ್ವಾ, ಜಾಸ್ತಿ ಅಂತ ಹೇಳಿದ್ರೆ ಪಾಸಿಟಿವ್ ಸೈನ್ ಅಂತ ಕನೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಮಿರರ್ ಫಾರ್ಮುಲಾ ಏನಾಗುತ್ತೆ? ಪಾಸಿಟಿವ್ ಅಲ್ಲಿ ಬರುತ್ತೆ. ಸೊ ಮಿರರ್ ಫಾರ್ಮುಲಾ ಪಾಸಿಟಿವ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ? ಇದ್ರ ಉಲ್ಟಾ ಆಗುತ್ತೆ. ಸೊ ನಾವಿಲ್ಲಿ ಮಿರರ್ ಫಾರ್ಮುಲಾನ ಪಾಸಿಟಿವ್ ತೊಗೊಂಡಿದ್ದೀವಲ್ವಾ, ಹಾಗಿದ್ರೆ ಮ್ಯಾಗ್ನಿಫಿಕೇಶನ್ ಏನಾಗಬೇಕು? ಮೈನಸ್ ಆಗಬೇಕು. ನಮಗೆ ಗೊತ್ತು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಏನು ಅಂತ. ಏನದು? m = h-h. ಸೊ ಮಿರರ್ ಫಾರ್ಮುಲಾ ಪಾಸಿಟಿವ್ ಆಗಿತ್ತಲ್ವಾ, ಹಾಗಿದ್ರೆ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ? -v/u ಆಗುತ್ತೆ. ಎಷ್ಟೋ ಮಕ್ಕಳಿಗೆ ವಿ ಎಲ್ಲಿ ಬರಿಬೇಕು, ಯು ಎಲ್ಲಿ ಬರಿಬೇಕು ಅಂತಲೂ ಕನ್ಫ್ಯೂಷನ್ ಆಗಿರುತ್ತೆ. ಅದಕ್ಕೂ ಒಂದು ಟ್ರಿಕ್ ಇದೆ ಮಕ್ಕಳ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಹೋದರೆ ವಿ ಬಂದ್ಬಿಟ್ಟು 22 ಆಗಿರುತ್ತೆ, ಯು ಬಂದ್ಬಿಟ್ಟು 21 ಆಗಿರುತ್ತೆ. ಸೊ 22 ಜಾಸ್ತಿ ಅಲ್ವಾ, ಸೊ ವಿನ ಮೇಲ್ ಬರೀರಿ. ಸೊ ಯು ಕಡಿಮೆ ಇದೆ ಅಲ್ವಾ 21, ಸೊ ಯುನ ಕೆಳಗಡೆ ಬರಿ. ನಾವು ಎಚ್ನಲ್ಲಿ ಅಪಾಸ್ಟ್ರಾಫ್ನ ಮೇಲೆ ಹಾಕ್ತೀವಲ್ವಾ, ಸೊ H- ಇರೋದನ್ನ ಫಸ್ಟ್ ಬರೀರಿ, H ಇರೋದನ್ನ ಕೆಳಗಡೆ ಬರೀರಿ. ಅಥವಾ ಇದನ್ನ 1 ಅಂತನಾದ್ರೂ ಏನಾದರೂ ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಈಸಿ ಆಯಿತು. ಮ್ಯಾಮ್ ಫಾರ್ಮುಲಾದಲ್ಲಿ ಮೈನಸ್ ಮ್ಯಾಗ್ನಿಫಿಕೇಶನ್ ವರ್ಧನೆ ಬಂದ್ಬಿಟ್ಟು ನೆಗೆಟಿವ್ ಅಲ್ಲಿ ಬಂದರೆ ಏನು ಇಂಡಿಕೇಟ್ ಮಾಡುತ್ತೆ, ಪಾಸಿಟಿವ್ ಅಲ್ಲಿ ಬಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಕನ್ಫ್ಯೂಷನ್ ಇರೋರಿಗೆ ಒಂದು ಟ್ರಿಕ್ ಹಾಕಿದ್ದೀನಿ ನೋಡಿ ಇಲ್ಲಿ. ಎಮ್ ಪಾಸಿಟಿವ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇಮೇಜ್ ಬಂದ್ಬಿಟ್ಟು ಮಿಥ್ಯ ಮತ್ತು ನೇರವಾಗಿದೆ, ವರ್ಚುವಲ್ ಮತ್ತು ಎರೆಕ್ಟ್ ಆಗಿದೆ. ಅದೇ ನೆಗೆಟಿವ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇಮೇಜ್ ಏನಾಗಿದೆ? ರಿಯಲ್ ಮತ್ತು ಇನ್ವರ್ಟೆಡ್ ಆಗಿದೆ. ಸೊ ಇವಾಗ ಮ್ಯಾಗ್ನಿಫಿಕೇಶನ್ ಆಯಿತು. ಹಾಗಿದ್ರೆ ಐಟ್ ಏನಾಗಿರುತ್ತೆ? ಐಟ್ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಪಾಸಿಟಿವ್ ಅಲ್ಲಿದೆ ಅಂತ ಹೇಳಿದ್ರೆ ಮಿಥ್ಯವಾಗಿರುತ್ತೆ ಮತ್ತು ನೇರವಾಗಿರುತ್ತೆ, ನೆಗೆಟಿವ್ ಅಲ್ಲಿದೆ ಅಂತ ಹೇಳಿದ್ರೆ ರಿಯಲ್ ಮತ್ತು ಇನ್ವರ್ಟೆಡ್ ಆಗಿರುತ್ತೆ ಅಂತ. ಸೊ ಆಗಿದ್ರೆ ಬನ್ನಿ ಲೆನ್ಸ್ ಫಾರ್ಮುಲಾನ ನೋಡೋಣ. ಸೊ ಇವಾಗ ನಿಮಗೆ ಈಸಿ ಆಗಿರುತ್ತೆ. ಲೆನ್ಸ್ ಫಾರ್ಮುಲಾದಲ್ಲೂ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಏನದು? ಮ್ಯಾಮ್ 1/v ಇದೆ, -1/u = 1/f. ಇಲ್ಲಿ ಯಾಕೆ ಮೈನಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಸೊ ಲೆನ್ಸ್ ಫಾರ್ಮುಲಾದಲ್ಲಿ ಲೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ. ಈ ಲೆನ್ಸ್ ಫಾರ್ಮುಲಾನ ಲೆಸ್ ಅಂತ ಕನ್ಸಿಡರ್ ಮಾಡಿ. ಲೆಸ್ ಅಂತ ಹೇಳಿದ್ರೆ ಏನು ಮಕ್ಕಳ? ಕಡಿಮೆ ತಾನೇ. ಸೊ ನಾವು ಕಡಿಮೆನ ಹೇಗೆ ಇಂಡಿಕೇಟ್ ಮಾಡ್ತಿದ್ದೀವಿ? ಮೈನಸ್ಸಿಂದ ಇಂಡಿಕೇಟ್ ಮಾಡ್ತಿದ್ದೀನಿ. ಸೊ
ನಾವು ಲೆನ್ಸ್ ಫಾರ್ಮುಲಾದಲ್ಲಿ ಮೈನಸ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಲೆನ್ಸ್ ಫಾರ್ಮುಲಾದಲ್ಲಿ ಮೈನಸ್ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮ್ಯಾಗ್ನಿಫಿಕೇಶನ್ ಏನಾಗಿರಬೇಕು ಮಕ್ಕಳ, ಉಲ್ಟಾ ಆಗಿರುತ್ತೆ. ಸೊ ಎಮ್ ಈಕ್ವಲ್ಸ್ ಟು, ಇಲ್ಲಿ ನೆಗೆಟಿವ್ ಸೈನ್ ಇದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಪಾಸಿಟಿವ್ ಯೂಸ್ ಮಾಡಬೇಕು, V/U. ಸೊ ಇವಾಗ ನಿಮಗೆ ಈಸಿ ಆಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ಬನ್ನಿ ಮಕ್ಕಳ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಯಾವುದಿದೆ ಪ್ರಾಬ್ಲಮ್ಮು? An object 4 cm in size is placed at 25 cm in front of a concave mirror of focal length 15 cm. At what distance from the mirror should a screen be placed in order to obtain a sharp image? Find the nature and size of the image ಅಂತ ಹೇಳಿದ್ದಾರೆ. ಸೊ ನೀವಿವಾಗ ಯಾವುದು ಮಿರರ್ ಕೊಟ್ಟಿದ್ದಾರಾ ಅಥವಾ ಲೆನ್ಸ್ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಸೊ ನಮಗಿಲ್ಲಿ ಕಾನ್ಕೇವ್ ಮಿರರ್ ಅಂತ ಹೇಳಿದ್ದಾರೆ. ಓಕೆ, ಕಾನ್ಕೇವ್ ಮಿರರ್ ಕೊಟ್ಟಿದ್ದಾರಲ್ವಾ, ಸೊ ಬರ್ಕೊಳ್ಳೋಣ. ಕಾನ್ಕೇವ್ ಮಿರರ್ ಅಂತ ಈ ಥರ ಬರ್ಕೊಂಡಿದ್ದೀವಿ. ಸೊ ನಮಗೆ ಗೊತ್ತಿರಬೇಕು ಸಿ ಎಲ್ಲಿದೆ ಈ ಕಡೆ ಬರುತ್ತೆ, ಎಫ್ ಎಲ್ಲಿದೆ ಇಲ್ಲಿದೆ, ಪಿ ಎಲ್ಲಿದೆ ಇಲ್ಲಿದೆ ಅಂತ ನೆನಪಿಗಿರಬೇಕು, ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಟಿಸ್ ಮಾಡೋಣ. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಅಂತ ಹೇಳಿದ್ರೆ ಇದೆ ಅಲ್ವಾ, ಎಫ್ಫಿಂದ ಪಿಗಿರೋ ಡಿಸ್ಟೆನ್ಸ್ ಅಥವಾ ಸಿ ಇಂದ ಎಫ್ಗಿರೋ ಡಿಸ್ಟೆನ್ಸ್ ಎಷ್ಟಂತ ಮೆನ್ಷನ್ ಮಾಡಿದ್ದಾರೆ, 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ 15 ಸೆಂಟಿಮೀಟರ್, ಇದು ಕೂಡ 15 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಸಿ ಇಂದ ಪಿಗೆ ಎಷ್ಟಾಯಿತು ಮಕ್ಕಳ? ಸೊ 15 + 15 ಎಷ್ಟು? 30 ಸೆಂಟಿಮೀಟರ್ ಆಯಿತು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಮಕ್ಕಳ? ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಹೈಟ್ ಬಂದುಬಿಟ್ಟು 4 ಸೆಂಟಿಮೀಟರ್ ಇದೆ ಮತ್ತು 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ ಅಂತ. ಸೊ ಮಿರರ್ ಇಲ್ಲಿದೆ, 25 ಸೆಂಟಿಮೀಟರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್ ಅಲ್ವಾ. ಸೊ 25 ಸೆಂಟಿಮೀಟರ್ ಅಂತ ಹೇಳಿದ್ರೆ ನಾವು ಇಲ್ಲಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೋದಾ? ಸೊ ಇಲ್ಲಿಂದ ಇಲ್ಲಿಗೆ 25 ಸೆಂಟಿಮೀಟರ್. ಸೊ ನಿಮಗಿವಾಗ ಫ್ಲ್ಯಾಶ್ ಆಗಬೇಕು ಮಕ್ಕಳ, ಆಬ್ಜೆಕ್ಟ್ ಬಂದುಬಿಟ್ಟು ಸಿ ಮತ್ತು ಎಫ್ ನಡುವೆ ಇದೆ ಅಂತ. ಸೊ ಆಬ್ಜೆಕ್ಟ್ ಸಿ ಮತ್ತು ಎಫ್ ನಡುವೆ ಅಂತ ಇದ್ದರೆ ಇಮೇಜ್ ಎಲ್ಲಿ ಬಂದಿರುತ್ತೆ? ಮ್ಯಾಮ್ ಸಿ ಹಿಂದೆ ಬಂದಿದೆ ಅಂತ ಟ್ರಿಕ್ ತಲೆಯಲ್ಲಿ ಫ್ಲ್ಯಾಶ್ ಆಗಿ ನಿಮಗೆ ಗೊತ್ತಾಗಿರಬೇಕು. ಸೊ ಆಬ್ಜೆಕ್ಟನ್ನ ನಾವು ಇಲ್ಲಿ ಇಟ್ಟಿದ್ದೀವಿ ಅಲ್ವಾ ಮಕ್ಕಳ. ಸೊ ಇಮೇಜ್ ಬಂದುಬಿಟ್ಟು ಮ್ಯಾಮ್ ಸಿ ಹಿಂದೆ ಸರಿ ಹೇಗಿರುತ್ತೆ? ಕಾನ್ಕೇವ್ ಮಿರರ್ ಅಂತ ಹೇಳಿದ್ರೆ ಸೊ ಇಮೇಜ್ ಈ ಕಡೆ ಬರ್ತಿದೆ ಲೆಫ್ಟ್ ಸೈಡಲ್ಲಿ ಅಂತ ಹೇಳಿದ್ರೆ ಇನ್ನೂ ಒಂದು ಫ್ಲ್ಯಾಶ್ ಆಗಿರಬೇಕು ಮ್ಯಾಮ್ ರಿಯಲ್ ಮತ್ತು ಇನ್ವರ್ಟೆಡ್ ಅಂತ. ಸೊ ಇಲ್ಲಿ ಎಲ್ಲೋ ಬರುತ್ತೆ ಮ್ಯಾಮ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನಾವು ಎಕ್ಸಾಕ್ಟಾಗಿ ಎಷ್ಟು ಸೆಂಟಿಮೀಟರ್ ಹಿಂದೆ ಇದೆ ಅಂತ ಹೇಳಬೇಕು. ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ನಮಗೆ ಇಷ್ಟು ಡಯಾಗ್ರಾಮಲ್ಲಿ ಗೊತ್ತಾಗಿರುತ್ತೆ ಆಬ್ಜೆಕ್ಟ್ ಬಂದುಬಿಟ್ಟು ಸಿ ಮತ್ತು ಎಫ್ ನಡುವೆ ಇದೆ. ಸೊ ಪಕ್ಕ ಇಮೇಜ್ ಬಂದುಬಿಟ್ಟು ಸಿ ಹಿಂದೆ ಇರುತ್ತೆ ಮ್ಯಾಮ್ ಅಂತ. ಸೊ ಸಿ ಹಿಂದೆ ಇದೆ, ಕಾನ್ಕೇವ್ ಮಿರರ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ಇಮೇಜ್ ಬಂದುಬಿಟ್ಟು ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳಿದ್ರೆ ಯಾವ ಸಿಂಬಲ್ ಬರಬೇಕು ಮಕ್ಕಳ? ಈ ಕಡೆ ಲೆಫ್ಟ್ ಸೈಡಲ್ಲಿದೆ ಇಮೇಜ್ ಅಂದಿದ ತಕ್ಷಣ ಏನು ಬರಬೇಕು ತಲೆಯಲ್ಲಿ? ನೆಗೆಟಿವ್ ಅಂತ ತಲೆಯಲ್ಲಿರಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಿ ಬಂದುಬಿಟ್ಟು ನೆಗೆಟಿವ್ ಎಲ್ಲ ಬರುತ್ತಾ ಅಂತ ಚೆಕ್ ಮಾಡೋಣ. ಆಬ್ಜೆಕ್ಟ್ ಹೈಟ್ ಕೂಡ ಮೆನ್ಷನ್ ಮಾಡಿದಾರಲ್ವಾ, ಎಷ್ಟು? 4 ಸೆಂಟಿಮೀಟರ್. ಆಬ್ಜೆಕ್ಟ್ ಹೈಟ್ ಬಂದುಬಿಟ್ಟು ಯಾವಾಗಲೂ ಅಪ್ವರ್ಡೇ ಇರುತ್ತೆ. ಸೊ ನಾವಿವಾಗ ಹೈಟನ್ನು ಪಾಸಿಟಿವಲ್ಲಿ ತೊಗೋಬೇಕು ಮ್ಯಾಮ್. ಮತ್ತು ಯು ಅಂತ ಹೇಳಿದ್ರೆ ಆಬ್ಜೆಕ್ಟ್ ಯಾವಾಗಲೂ ನಾವು ಲೆಫ್ಟ್ ಸೈಡಲ್ಲೇ ಇಟ್ಟಿರ್ತೀವಿ. ಸೊ ಯು ಬಂದೇನಾಗಿರುತ್ತೆ? ನೆಗೆಟಿವಲ್ಲಿ ಇರುತ್ತೆ. ಸೊ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಆಬ್ಜೆಕ್ಟ್ ಸೈಜ್ ಕೊಟ್ಟಿದ್ದಾರೆ ಎಷ್ಟು? 4 ಸೆಂಟಿಮೀಟರ್. ಹೈಟ್ ಅಪ್ವರ್ಡ್, ಸೊ ಪಾಸಿಟಿವಲ್ಲಿ ತೊಗೋಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್, ಇದು ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್ ಯಾವುದಾದ್ರೂ ತೊಗೊಳ್ಳಿ, ಯಾವಾಗಲೂ ಏನಾಗಿರುತ್ತೆ? ನೆಗೆಟಿವಲ್ಲಿ ಇರುತ್ತೆ. ನಾನು ಟೇಬಲಲ್ಲಿ ಟ್ರಿಕ್ ಆಗಿ ತೋರಿಸಿದ್ದೇನೆ. ಸೊ ನೆಗೆಟಿವಲ್ಲಿ ತೊಗೋಬೇಕು 25 ಸೆಂಟಿಮೀಟರ್. ನೆಕ್ಸ್ಟ್ ಫೋಕಲ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಸೊ ಕಾನ್ಕೇವ್ ಮಿರರಲ್ಲಿ ಫೋಕಲ್ ಲೆಂತ್ ಎಫ್ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿದೆ ಅಲ್ವಾ. ಸೊ ಲೆಫ್ಟ್ ಸೈಡಲ್ಲಿದೆ ಅಂತ ಹೇಳಿದ್ರೆ ಏನಾಗುತ್ತೆ? ನೆಗೆಟಿವಲ್ಲಿ ಬರುತ್ತೆ. ಸೊ ನಮಗೇನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ? ಇಮೇಜ್ ಸೈಜ್ ಮತ್ತು ಹೈಟ್ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ ಇಮೇಜ್ ಇಲ್ಲಿ ಬಂದಿದೆ ಅಲ್ವಾ, ಇದ್ರ ಹೈಟ್ ಎಷ್ಟಿದೆ ಮತ್ತು ಡಿಸ್ಟೆನ್ಸ್ ದರ್ಪಣದಿಂದ ಎಷ್ಟು ದೂರದಲ್ಲಿ ಫಾರ್ಮ್ ಆಗಿದೆ ಅಂತ ಕಂಡುಹಿಡಿಬೇಕು. ಸೊ ಹಾಗಿದ್ರೆ ಬನ್ನಿ ಕಂಡುಹಿಡಿಯೋಣ. ಸೊ ನಮಗೆ ಗೊತ್ತು ಫಾರ್ಮುಲಾ ಇವಾಗ ಕಾನ್ಕೇವ್ ಮಿರರ್ಗಲ್ವಾ ಹೇಳಿರೋದು. ಸೊ ಕಾನ್ಕೇವ್ ಮಿರರನ್ನು ಮೋರ್ ಅಂತ ಕನೆಕ್ಟ್ ಮಾಡ್ಕೋಬೇಕು. ಸೊ ಪಾಸಿಟಿವ್ ಸೈನ್ ಯೂಸ್ ಮಾಡಬೇಕು. 1/v + 1/u = 1/f ಅಂತ ಬರ್ಕೊಳ್ಳೋಣ.
ನಮಗೆ ಕಂಡುಹಿಡಿಯೋಕೆ ಹೇಳಿರೋದೇ 1/v ಅಲ್ವಾ. ಸೊ 1/vನ ಆಚೆ ತಗೋತಿದ್ದೀನಿ. ಸೊ 1/f ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಯುನ ಈ ಕಡೆ ಶಿಫ್ಟ್ ಮಾಡ್ತಿದ್ದೀನಿ. ಸೊ ಪಾಸಿಟಿವ್ ಇರೋದೇನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ 1/u ಅಂತ ಬರ್ಕೋತಿದ್ದೀನಿ. ಸೊ 1/v ನನಗೆ ಗೊತ್ತಿಲ್ಲ, ಹಾಗೆ ಇರಲಿ. 1/f ಏನಿದೆ, -15 ಇದೆ. ಸೊ ಬರೀತಾ ಇದ್ದೀನಿ -15. ಮೈನಸ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಯು ಎಷ್ಟಿದೆ, ಯು ಕೊಟ್ಟಿದ್ದಾರೆ -25 ಅಂತ. ಸೊ -25 ಅಂತ ಬರ್ಕೋತಿದ್ದೀನಿ. ಸೊ 1/v ಹಾಗೆ ಇಟ್ಕೊಳ್ಳೋಣ. 1/-15. ಇಲ್ಲಿ ನೋಡಿ ಮಕ್ಕಳ, ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ. ಸೊ 1/25. ಇವಾಗ ನಾವೇನು ಮಾಡಬೇಕು, LCM ಫೈಂಡ್ ಔಟ್ ಮಾಡಬೇಕು. ಯಾವುದಕ್ಕೆ, 15 ಮತ್ತು 25ಗೆ. LCM ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾ ಮಕ್ಕಳ? ಸೊ ಇಲ್ಲಿ ನೋಡೋಣ. 15 ಮತ್ತು 25ಗೆ LCM ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಈ ಎರಡು ಅಂಕಿಗಳು ಒಂದೇ ಮಗ್ಗಿಯಲ್ಲಿ ಬರಬೇಕು. ಯಾವುದದು ಟೇಬಲ್ ಅಂತ ಹೇಳಿದ್ರೆ 5 ಮಗ್ಗಿಯಲ್ಲಿ ಬರುತ್ತೆ. ಸೊ 5 3s 5 5s, ಮತ್ತು ಇದು 3 and 5 ಒಂದೇ ಮಗ್ಗಿಯಲ್ಲಿ ಬರಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. 5 3s 15, 15 5s ಎಷ್ಟು, 75. ಸೊ ನಮಗೆ LCM ಎಷ್ಟು ಸಿಕ್ತು, 75 ಸಿಕ್ತು. ಸೊ ಇಲ್ಲಿ ಬರ್ಕೊಳ್ಳೋಣ. ಸೊ 75 ಸಿಕ್ತು. ಓಕೆ, 15 5s 75 ತಾನೆ. ಓಕೆ, 15 5s 75. ಬಟ್ ಯಾವ ಚಿಹ್ನೆ ಇದೆ, ಮೈನಸ್ ಇದೆ. ಸೊ -5. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳೋಣ. 25 3s 75 ತಾನೆ. ಸೊ 3 ಅಂತ ಬರ್ಕೋತಿದ್ದೀನಿ. ಇವಾಗ ಸಾಲ್ವ್ ಮಾಡೋಣ. ಏನು ಬರುತ್ತೆ, 1/v = -5 ಇದೆ, +3 ಇದೆ. ಸೊ -5ಅಲ್ಲಿ 3 ಹೋದರೆ ಎಷ್ಟಾಗುತ್ತೆ, -2. ಇಲ್ಲಿ ಯಾವುದು ಚಿಹ್ನೆ ದೊಡ್ಡದಿರುತ್ತೆ ಅದನ್ನೇ ತಗೋಬೇಕು. ಸೊ 75 ಹೇಗಿದೆ ಹಾಗೆ ಬರ್ಕೋತಿದ್ದೀನಿ ಮಕ್ಕಳ. ಸೊ 1/v = 2 1s 237.5 ಬರುತ್ತೆ. 1/37.5 ನೋಟಿಸ್ ಮಾಡಿ, ಮೈನಸ್ ಅಂತ. ಸೊ v = ಎಷ್ಟಾಗುತ್ತೆ, -37.5 ಸೆಂಟಿಮೀಟರ್. ಸೊ ನಮಗೆ ಇಮೇಜು ಎಷ್ಟು ಡಿಸ್ಟೆನ್ಸಲ್ಲಿ ಫಾರ್ಮ್ ಆಗಿದೆ ಅಂತ ಗೊತ್ತಾಯಿತು. ಸೊ ಇಮೇಜ್ ಬಂದು ಇಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿ ಫಾರ್ಮ್ ಆಗಿದೆ, 37.5 ಅಲ್ಲಿದೆ ಅಂತ. ಸೊ ಇದು ಬಂದ್ಬಿಟ್ಟು ಉಲ್ಟಾ ಆಗಿದೆ ಅಲ್ವಾ, ಮತ್ತು ಲೆಫ್ಟ್ ಸೈಡಲ್ಲಿದೆ. ಸೊ -37.5 ಸೆಂಟಿಮೀಟರ್ ಅಂತ ಹೇಳಬೇಕು. ಸೊ ಇವಾಗ ಇಮೇಜ್ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ಸಿಕ್ತು ನಮಗೆ, -37.5 ಸೆಂಟಿಮೀಟರ್ ಸಿಕ್ತು. ಸೊ ಬರಿತಾ ಇದ್ದೀನಿ. ಇವಾಗ ಇಮೇಜ್ ಹೈಟ್ ಫೈಂಡ್ ಔಟ್ ಮಾಡಬೇಕು. ನಮಗೆ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಗೊತ್ತು, m = h-h = v/u ಅಂತ. ಸೊ ಪ್ಲಸ್ಸಲ್ಲಿ ತೊಗೋಬೇಕಾ, ಮೈನಸಲ್ಲಿ ತೊಗೋಬೇಕಾ? ಯಾಕಂತಂದರೆ ಮಿರರ್ ಫಾರ್ಮುಲಾನ ನಾವು ಪಾಸಿಟಿವಲ್ಲಿ ತೊಗೊಂಡಿದ್ದೀವಿ. ಸೊ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾನ ನೆಗೆಟಿವಲ್ಲಿ ತೊಗೋಬೇಕು ಅಂತ. ಸೊ ನಮಗೆ ಕಂಡುಹಿಡಿಯೋಕೆ ಕೇಳಿರೋದು h' ಅಲ್ವಾ. ಸೊ ಈ h' ಈ ಕಡೆ ತೊಗೋತಿದ್ದೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಸೊ HV ಮೈನಸ್ ಹೇಗಿದೆ ಹಾಗೆ ಬರಿತಾ ಇದ್ದೀನಿ, ಯು ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಸೊ ಮೈನಸ್ ಹೇಗಿದೆ ಹಾಗೆ ಬರ್ತಿದ್ದೀನಿ. h ಬಂದ್ಬಿಟ್ಟು ಎಷ್ಟಿದೆ, +4 ಸೆಂಟಿಮೀಟರ್. ಸೊ +4ನ ಹಾಗೆ ಬರ್ಕೋತಿದ್ದೀನಿ. ವಿ ಇವಾಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ವಿ, ಎಷ್ಟು, -37.5 ಅಂತ. ಓಕೆ, ಯು ಗೊತ್ತು ನಮಗೆ, ಅವರೇ ಕೊಟ್ಟಿದ್ದಾರೆ -25 ಸೆಂಟಿಮೀಟರ್ ಅಂತ. ಅದು ಕೂಡ ಬರ್ಕೋತಾ ಇದ್ದೀನಿ. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -4 ಆಗುತ್ತೆ. ಮೈನಸ್ ಟು ಮೈನಸ್ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ. ಸೊ +37.5 ಅಂತ ಬರ್ಕೋತಿದ್ದೇನೆ. ಓಕೆ, -25 ಹೇಗಿದೆ ಹಾಗೆ ಬರೆಯೋಣ ಮಕ್ಕಳ. ಸರಿ ಮ್ಯಾಮ್, ಇವಾಗ ಡೆಸಿಮಲ್ ಬಂತು, ಇವಾಗ ಡಿವಿಷನ್ ಮಾಡೋದು ಕಷ್ಟ ಆಗುತ್ತೆ ಮ್ಯಾಮ್ ಅನ್ನೋರಿಗೆ ಇನ್ನೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ನಾವಿವಾಗ ಡೆಸಿಮಲ್ನ ಶಿಫ್ಟ್ ಮಾಡೋಣ. ಎಷ್ಟು ಅಂಕಿ ಇದೆ ಡೆಸಿಮಲ್ ಆದಮೇಲೆ, ಒಂದೇ ಒಂದು ಅಂಕಿ ಇದೆ ಅಲ್ವಾ. ಸೊ ಇದನ್ನು ಡೆಸಿಮಲ್ ಶಿಫ್ಟ್ ಮಾಡಿದ್ರೆ 375 ಆಗುತ್ತೆ. ಸೊ ಈ ಕಡೆ ಬರ್ಕೊಳ್ಳೋಣ. ಸೊ -4 ಇದೆ ಇಂಟು 37.5ನ ಡೆಸಿಮಲ್ ಶಿಫ್ಟ್ ಮಾಡಿಬಿಟ್ಟು 375 ಅಂತ ಬರ್ಕೊಳ್ಳೋಣ. ಸೊ -25 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ನಾವು ಡೆಸಿಮಲ್ನ ಎಷ್ಟು ಅಂಕಿ ಶಿಫ್ಟ್ ಮಾಡಿದ್ವಿ ಮಕ್ಕಳ, 1 ಅಂಕಿ ಶಿಫ್ಟ್ ಮಾಡಿದ್ವಿ ಅಲ್ವಾ. ಸೊ 1 ಮುಂದೆ 1 0 ಹಾಕಬೇಕು. ಅಕಸ್ಮಾತ್ ನಾನು 2 ಅಂಕಿನ ಶಿಫ್ಟ್ ಮಾಡಿದ್ದಿದ್ರೆ 1 ಮುಂದೆ 2 0 ಬರಬೇಕಾಗಿತ್ತು. 1 ಅಂಕಿ ಶಿಫ್ಟ್ ಮಾಡಿರೋದಲ್ವಾ. ಸೊ ನಾನು 10 ಅಂತ ಬರ್ಕೋತಿದ್ದೀನಿ. ಇವಾಗ ಡಿವೈಡ್ ಮಾಡಬೇಕು ಮಕ್ಕಳ. ಸೊ ಡಿವೈಡ್ ಮಾಡೋಣ. 5 ಮಗ್ಗಿ ಪಕ್ಕ ಬರುತ್ತೆ ಅನ್ಕೋತೀನಿ. 5 5s 25,
5 7 35, ಇನ್ನು 2 ಉಳಿಯಿತು. ಸೊ 5 5 ಆಯಿತು. 5 1 5 15 5 2 5 3 ಸೊ 2 1 2 2 ಓಕೆ. ಹಾಗಿದ್ರೆ -2 3 6 -6 ಸೆಂಟಿಮೀಟರ್ ಸಿಕ್ತು ನಮಗೆ. ಇಮೇಜ್ ಹೈಟ್ ಬಂದ್ಬಿಟ್ಟು -6 ಸೆಂಟಿಮೀಟರ್ ಸಿಕ್ತು. ಆಬ್ಜೆಕ್ಟ್ ಸೈಜ್ ಎಷ್ಟಿದೆ ಮಕ್ಕಳ? 4 ಸೆಂಟಿಮೀಟರ್ ಇದೆ. ಇಮೇಜ್ ಸೈಜ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಇದೆ. ಸದ್ಯಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ನ ತಲೆಯಿಂದ ತೆಗೆದಾಕಿ. ಆಬ್ಜೆಕ್ಟ್ ಸೈಜ್ ಬಂದ್ಬಿಟ್ಟು 4 ಸೆಂಟಿಮೀಟರ್ ಇದೆ, ಇಮೇಜ್ ಸೈಜ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಇದೆ. ಸೊ ನೀವು ಹೇಳ್ಬೋದು ಆಬ್ಜೆಕ್ಟಿಗಿಂತ ಇಮೇಜ್ ಸೈಜ್ ಏನಾಗಿದೆ, ದೊಡ್ಡದಾಗಿದೆ, ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇದನ್ನೇ ನಾವೇನು ಹೇಳ್ತೀವಿ, ಎನ್ಲಾರ್ಜ್ಡ್ ಅಥವಾ ಮ್ಯಾಗ್ನಿಫೈಡ್ ಅಂತ ಹೇಳ್ತೀವಿ ಅಲ್ವಾ. ಈ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡ್ತಿದೆ ಮಕ್ಕಳ? ಇಮೇಜ್ ಬಂದ್ಬಿಟ್ಟು ಏನಾಗಿದೆ, ಡೌನ್ವರ್ಡ್ ಇದೆ, ತಲೆ ಕೆಳಗಾಗಿದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ, ರೈಟ್? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ, ವಕ್ರೀಭವನ ಸೂಚ್ಯಂಕ. ಅದರಲ್ಲಿ ಒಂದು ಫಾರ್ಮುಲಾ ಇದೆ. ಯಾವುದದು ಫಾರ್ಮುಲಾ ಅಂತ ನೋಡೋಣ ಬನ್ನಿ. ಸೊ NM = C/V. ಈ ಸಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್, ಗಾಳಿಯಲ್ಲಿ ಬೆಳಕಿನ ವೇಗ. ಹಾಗಿದ್ರೆ ವಿ ಏನು ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ದ ಗಿವನ್ ಮೀಡಿಯಮ್, ಮಾಧ್ಯಮದಲ್ಲಿ ಬೆಳಕಿನ ವೇಗ ಅಂತ. ಯಾವುದಾದ್ರೂ ಅವರೇ ಮೆನ್ಷನ್ ಮಾಡ್ತಾರೆ, ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ರೆ ಯಾವ ಮಾಧ್ಯಮ ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆ, ಇವಾಗ ಸಿ ವ್ಯಾಲ್ಯೂ ಬಂದ್ಬಿಟ್ಟು ನೆನ್ಪಿಟ್ಕೊಳ್ಳಿ ಮಕ್ಕಳ, 3 × 10⁸ ಮೀಟರ್/ಸೆಕೆಂಡ್. ಇದು ಗಾಳಿಯಲ್ಲಿ ಬೆಳಕಿನ ವೇಗ ಮಕ್ಕಳ. ಸೊ ಸ್ಪೀಡ್ ಅಲ್ವಾ ಕೊಟ್ಟಿರೋದು, ಸೊ ಯೂನಿಟ್ ನೆನಪಲ್ಲಿರಲಿ ಮೀಟರ್/ಸೆಕೆಂಡ್. ನಾನಿವಾಗ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಇನ್ನು ಒಂದು ನಾನು ಕೊಡ್ತಿದ್ದೀನಿ. ಸೊ ಸ್ಪೀಡ್ ಆಫ್ ಲೈಟ್ ಇನ್ ದ ವಾಟರ್. ಸೊ ಏನು ತೊಗೊಳ್ಳೋಣ ವ್ಯಾಲ್ಯೂ, 2.25 × 10⁸ ಮೀಟರ್/ಸೆಕೆಂಡ್ ಅಂತ ತೊಗೋತಿದ್ದೀನಿ. ಸೊ ವಿ ನಾನು ನಿಮಗೆ ಇವಾಗ ಕೊಟ್ಟಿದ್ದೇನೆ. ಸೊ ಸಿ ಏನು ಆಲ್ರೆಡಿ 3 × 10⁸ ಮೀಟರ್/ಸೆಕೆಂಡ್. ಸೊ ವಾಟರಲ್ಲಿ ಬೆಳಕಿನ ವೇಗನ ನಾನು ಮೆನ್ಷನ್ ಮಾಡಿದ್ದೀನಿ 2.25 × 10⁸ ಮೀಟರ್/ಸೆಕೆಂಡ್. ಸೊ ಈ 10⁸ ಮೀಟರ್/ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ ಮಕ್ಕಳ. ಸೊ ಯೂನಿಟ್ ಬಂದ್ಬಿಟ್ಟು ರಿಫ್ರಾಕ್ಟಿವ್ ಇಂಡೆಕ್ಸಿಗೆ ಏನೂ ಇರಲ್ಲ, ಮೆನ್ಷನ್ ಮಾಡಬೇಡಿ. ಯಾಕಂತಂದರೆ ಮೀಟರ್/ಸೆಕೆಂಡ್ ಕ್ಯಾನ್ಸಲ್ ಆಗ್ತಾ ಇದೆ, ಅದಕ್ಕೋಸ್ಕರ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 1.33 ಅಂತ ಬರುತ್ತೆ. ಸೊ ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂದ್ಬಿಟ್ಟು ಎಷ್ಟಿದೆ, ಜಸ್ಟ್ 1.33. ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಮ್ಯಾಮ್ ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಕೇಳಿದ್ರೆ ಅದಕ್ಕೂ ಒಂದು ಟ್ರಿಕ್ ಇದೆ. ನಿಮ್ಗೆಲ್ರಿಗೂ ಸೈಂಟಿಸ್ಟ್ ಸರ್ CV ರಾಮನ್ ಗೊತ್ತಲ್ವಾ, ಸರ್ಗೆನೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ CV ರಾಮನ್ ಲಾಸ್ಟಿಗೆ ಎನ್ ಅಂತ ಬರ್ತಿದೆ ಅಲ್ವಾ, ಸೊ ಎನ್ ಅಂತ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪವರ್ ಆಫ್ ಲೆನ್ಸ್. ಓಕೆ, ಪವರ್ ಆಫ್ ಲೆನ್ಸಲ್ಲಿ ನಮಗೆ ಫಾರ್ಮುಲಾ ಗೊತ್ತು, P = 1/F ಅಂತ. ಮ್ಯಾಮ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ಪಿದು ಆಲ್ಫಾ ನ್ಯೂಮರಿಕ್ ಬಂದ್ಬಿಟ್ಟು 16 ಮಕ್ಕಳ. ಓಕೆ, ಈ 16ನ ನಾವು ಯಾವ ಥರ ಬರ್ಕೋಬೋದು, 1/6 ಅಂತ ಬರ್ಕೊಳ್ಳೋಣ. 1/6. ಸೊ 1 ಹೇಗಿದೆ ಹಾಗೆ ಬರ್ಕೊಳ್ಳೋಣ. 6 ಅಂತ ಹೇಳಿದ್ರೆ F ಹೇಗೆ ಮ್ಯಾಮ್ ಅಂತ ಹೇಳಿದ್ರೆ A1 B2 C3 D4 E5 F ಬಂದ್ಬಿಟ್ಟು 6. ಈ ಥರ ನೆನ್ಪಿಟ್ಕೋಬೋದು. ಮ್ಯಾಮ್ ಇಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಮ್ಯಾಮ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಪಿನ ಜಸ್ಟ್ ನಾವು ಈ ಥರ ಮಾಡಿದ್ರೆ F ಆಗುತ್ತೆ ಅಲ್ವಾ. ಸೊ ಈ ಥರನೂ ನೆನ್ಪಿಟ್ಕೊಳ್ಳಿ. ಸೊ ಪಿನ 1 ಮಾಡಿಬಿಟ್ಟು /F. ಸೊ ಹೇಗಾದರೂ ಮಾಡಿ ಕನೆಕ್ಟ್ ಮಾಡ್ಕೊಳಕ್ಕಾಗತ್ತಾ ಅಂತ ನೋಡಿ. ಸೊ ಪವರ್ ಆಫ್ ಲೆನ್ಸ್ದು ಈಸಿ ಆಯಿತು ಅಂತ ಅನ್ಕೋತೀನಿ ಇವಾಗ ಫಾರ್ಮುಲಾ. ನೆಕ್ಸ್ಟ್ ನಾನು ನಿಮ್ಗೊಂದು ಕ್ವೆಶ್ಚನ್ ಕೊಡ್ತಿದ್ದೀನಿ. ಯಾವುದದು ಕ್ವೆಶ್ಚನ್ ಅಂತ ಹೇಳಿದ್ರೆ ನೇಮ್ ದ ಮಿರರ್ ಅಂಡ್ ಲೆನ್ಸ್ ದಟ್ ಕ್ಯಾನ್ ಗಿವ್ ಆನ್ ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್. ವಸ್ತುವಿನ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ನೀಡುವ ದರ್ಪಣ ಮತ್ತು ಮಸೂರವನ್ನು ಹೆಸರಿಸಬೇಕು. ಸೊ ನನಗೆ ಈ ಕ್ವೆಶ್ಚನ್ಗೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳ. ಹಾಗೆ ಈ ವಿಡಿಯೋ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಈಸಿ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಮಕ್ಕಳ.